ಆದ್ರೆ ಈಗ ಸಪ್ಲೈಯರ್ ಸಿನಿಮಾ ಅಥವಾ ಸಪ್ಲೈಯರ್ ಪಾತ್ರ ಹಿಡ್ಕೊಂಡು ಮಾಡಿರ್ಲಿಲ್ಲ. ಹೌದು. ನಿಮಗೆ ಇದು ಹೆಂಗೆ ವಿಭಿನ್ನ ಅನ್ಸ್ತದೆ? ನನಗೂ ಒಂದು ಚಾಲೆಂಜಿಂಗ್ ರೋಲ್ ಬೇಕಿತ್ತು. ತುಂಬಾ ಚಾಲೆಂಜಸ್ ಸಿಕ್ತು ಈ ರೋಲ್ ಅಲ್ಲಿ ಕೂಡ. ಸಪ್ಲೈಯರ್ ಕಷ್ಟ ಇಷ್ಟೇನಪ್ಪ ಅಂತ ಅನಿಸ್ದ? ಯಾವ ಬಾರ್ ಸಪ್ಲೈಯರ್ಗೂ 50,000 ಸಂಬಳ 25,000 ಸಂಬಳ ಇರಲ್ಲ. ನೋಡಿದ ತಕ್ಷಣ ನಾನು ಕೂಡ ನಂಬಲಿಲ್ಲ. ಕೆಲವು ನಿಮ್ಮ ನೋಡಿ ಪೋಸ್ಟರ್ಸ್ ಎಲ್ಲ ನೋಡಿದ ಸಪ್ಲೈಯರ್ ಅಂತ ಬಂದಾಗ ತುಂಬಾ ಪಾದ್ರಸದ ತರ ಇರ್ಬೇಕು. ಪಟ್ 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 ಅಂತ ಓಡಾಡ್. ನೀವು ಹುಡುಕ್ತಾ ಇದ್ದಿದ್ದು ಕತೆ ಅಥವಾ ಪಾತ್ರ ಈ ತರನೇ ಬೇಕು ಅಂತ ಇದ್ರು? 40 ರೂಪಾಯಲ್ಲಿ ಎಷ್ಟು ಮಾಡ್ಬೋದು, 100 ರೂಪಾಯಿ ಎಷ್ಟು ಮಾಡ್ಬೋದು, ಅಚ್ಚುಕಟ್ಟಾಗಿ ಮಾಡ್ತಾರೆ ಡೈರೆಕ್ಟರ್. ಸಪ್ಲೈ ಶಂಕರ್ನ ನೀವು ಫಸ್ಟ್ ಸೈಟ್ ನೋಡ್ತಿರೋ ಅಥವಾ ನೀವು ಲವ್ ಮಾಡ್ತಿರೋ ಅವ್ರು ನಿಮ್ಮನ್ನ ಲವ್ ಮಾಡ್ತಾರೋ? ಬಾರ್ಗೆ ಹೋಗ್ತೀನಿ, ಓಕೆ, ಅದು ತಗೊಂತೀನಿ ಆಲ್ಕೋಹಾಲ್ ಬಾಟಲ್ ನ. ನಾಯಕಿಗೋಸ್ಕರ ಹೊಡೆದಾಡ್ತಾನೋ ಅಥವಾ ಬೇರೆ ಯಾವ್ದೋ ಒಂದು ಅನ್ಯಾಯದ ವಿರುದ್ಧ ಹೋರಾಡ್ತಾನೋ? ಹೊಡೆದ್ರು ಯಾರು ಕೇಳೋರಿರಲ್ಲ, ಬೈದ್ರು ಯಾರು ಕೇಳೋರಿರಲ್ಲ. ಇಂದಿನ ಸಿನಿಮಾಗಳ ಪಾತ್ರಕ್ಕೂ ಈ ಸಿನಿಮಾಗಳ ಪಾತ್ರಕ್ಕೂ ಆ ಕಥೆಗೂ ಏನು ನಿಮಗೆ ಇಷ್ಟ ಆಯ್ತು? ಟೀಚರ್ ಅಂತ ಬಂದಾಗ ಆ ಸ್ಯಾರಿ ಹಾಕೋದಿರ್ಬೋದು, ಅವಳು ಅಷ್ಟು ಇನ್ನೋಸೆಂಟ್ ಆಗಿ ಮಾತಾಡೋದಿರ್ಬೋದು, ಆ ತರದ್ ನನಗೆ ತುಂಬಾನೇ ಇಷ್ಟ ಆಯ್ತು. ಎಲ್ರಿಗೂ ನಮಸ್ಕಾರ, ನಾನು ವಿಜಯ್ ಭರಮಸಾಗರ. ಕನ್ನಡ ಚಿತ್ರರಂಗದಲ್ಲಿ ಈಗಾಗಲೇ ಸಾಕಷ್ಟು ವಿಭಿನ್ನ ಕಥೆ ಇರುವಂತ ಸಿನಿಮಾಗಳು ಬಂದಿವೆ. ಅಂತಹ ಸಾಲಿಗೆ ಈಗ ಮತ್ತೊಂದು ವಿಭಿನ್ನ ಕತೆ ಉಳ್ಳ ಸಿನಿಮಾ ಬರ್ತಾ ಇದೆ, ಅದು ಸಪ್ಲೈಯರ್ ಶಂಕರ. ಸಪ್ಲೈಯರ್ ಶಂಕರ ಅಂದ ತಕ್ಷಣ ನಿಮಗೆ ಸಾಕಷ್ಟು ಸಿನಿಮಾಗಳು ನೆನಪಾಗ್ಬೋದು. ಅಂದ್ರೆ ಈ ಹಿಂದೆ ಸರ್ವರ್ ಸೋಮಣ್ಣ ಅಂತ ಒಂದು ಸಿನಿಮಾ ಬಂದಿತ್ತು ಜಗ್ಗೇಶ್ ಅವ್ರದ್ದು. ಸೊ ಆ ಸಿನಿಮಾನೇ ಬೇರೆ, ಸಪ್ಲೈಯರ್ ಶಂಕರ ಸಿನಿಮಾದ ಜಾನರೇ ಬೇರೆ. ಹಾಗಾದ್ರೆ ಇವತ್ತು ಸಪ್ಲೈಯರ್ ಶಂಕರ್ ಸಿನಿಮಾ ಬಗ್ಗೆ ಮಾತಾಡ್ಲಿಕ್ಕಂತಾನೆ ಸಿನಿಮಾದ ಹೀರೋ ನಿಶ್ಚಿತ್ ಮತ್ತೆ ನಾಯಕಿ ದೀಪಿಕಾ ಇವರು ನಮ್ಮೊಟ್ಟಿಗಿದ್ದಾರೆ. ಬನ್ನಿ, ಸಪ್ಲೈಯರ್ ಶಂಕರ ಏನೆಲ್ಲ ಮಾಡ್ತಾನೆ, ಏನೆಲ್ಲ ನೋವನ್ನು ಅನುಭವಿಸ್ತಾನೆ, ಅದರ ಕತೆ ಏನು ಇತ್ಯಾದಿ ಕುರಿತು ಒಂದಿಷ್ಟು ಮಾತಾಡೋಣ. ನಿಶ್ಚಿತ್ ನಮಸ್ಕಾರ, ದೀಪಿಕಾ ನಿಮಗೂ ನಮಸ್ಕಾರ. ಕರ್ನಾಟಕ ಟಿವಿಗೆ ಸ್ವಾಗತ. ನಿಶ್ಚಿತ್, ನೀವು ಗಂಟು ಮೂಟೆ ಅಂತ ಹೊತ್ಕೊಂಡ್ಬಂದ್ರಿ. ಆ ಮೂಟೆಯಲ್ಲಿ ಸಾಕಷ್ಟು ಒಳ್ಳೆಯ ಸುದ್ದಿಗಳನ್ನ ತಂದು ಬಿಟ್ರಿ. ಅದಾದ ನಂತರ ಟಾಮ್ ಅಂಡ್ ಜೆರ್ರಿ, ಅದು ಕೂಡ ಒಂದು ವಿಭಿನ್ನ ಪ್ರಯತ್ನ, ಸಾಕಷ್ಟು ಸೌಂಡ್ ಕೂಡ ಮಾಡ್ತು ಸಿನಿಮಾ. ಸೊ ಈಗ ಮೂರನೇ ಪ್ರಯತ್ನ ಸಪ್ಲೈಯರ್ ಶಂಕರ. ಹೇಳಿ, ಸಪ್ಲೈಯರ್ ಶಂಕರ ಅಂದ್ರೆ 3 ಸಿನಿಮಾ ಬೇರೆ ಬೇರೆ ಜಾನರ್ ಇದೆ. ಸೊ ನಿಶ್ಚಿತ್ ಬೇರೆ 6 ಅಡಿ ಕಟ್ಔಟ್ ಹೆಚ್ಚು ಕಮ್ಮಿ ಆಯ್ತಾ. ಈ ಸಿನಿಮಾ ತುಂಬಾನೇ ವಿಭಿನ್ನವಾಗಿರುತ್ತಂತ ಪಾತ್ರ, ಅದ್ರ ಬಗ್ಗೆ ಹೇಳಿ. ಇಲ್ಲ, ನಾನು ಒಂದು ಸಿನಿಮಾ ಟು ಸಿನಿಮಾ ಸ್ವಲ್ಪ ಜಾನರ್ಸ್ ಚೇಂಜ್ ಆಗಿ ನೋಡ್ತಾ ಇದ್ದೇನೆ ಯಾವಾಗ್ಲೂ. ಅಂಡ್ ಇದು ವೆರಿ ಒಂದು ರಾ ಅಂಡ್ ರಸ್ಟಿಕ್ ಆಗಿರುವಂತ ಒಂದು ಸಿನಿಮಾ. ಓಕೆ, ತುಂಬಾ ಚೆನ್ನಾಗಿದೆ ಅಂಡ್ ಕತೆ ತುಂಬಾ ಚೆನ್ನಾಗಿದೆ. ಅದೊಂದು ರಾ ಅಂಡ್ ರಸ್ಟಿಕ್ ಅನ್ನೋ ತರ, ಬಟ್ ಕತೆ ತುಂಬಾ ಚೆನ್ನಾಗಿದೆ. ಒಳ್ಳೆ ಎಡಿಟಿಂಗ್ ಪ್ಯಾಟರ್ನ್ ಅಲ್ಲಿ ಇರುವಂತ ಒಂದು ಸಿನಿಮಾ, ತುಂಬಾ ಚೆನ್ನಾಗಿ ಬರ್ಕೊಂಡಿದ್ದಾರೆ. ನಂದು ಫಸ್ಟ್ ಇಂಪ್ರೆಷನ್ ಅಲ್ಲೇ ನಾನು ಓಕೆ ಮಾಡಿದ್ದು ಕತೆ ಇದೆ. ಓಕೆ, ರಂಜಿತ್ ಸಿಂಗ್ ಬಂದು ನಿಮಗೆ ಆ ಕತೆ ಹೇಳಿದಾಗ ನಿಮ್ಮ ಪ್ರತಿಕ್ರಿಯೆ ಹೇಗಿತ್ತು? ಯಾಕಂದ್ರೆ ನೀವು ಹುಡುಕ್ತಾ ಇದ್ದಿದ್ದು ಕತೆ ಅಥವಾ ಪಾತ್ರ ಈ ತರನೇ ಬೇಕು ಅಂತ ಇದ್ರು, ಅಥವಾ ಟಾಮ್ ಅಂಡ್ ಜೆರ್ರಿ ಆದಾಗ ನೀವು ಎಷ್ಟು ಕತೆಗಳನ್ನು ಕೇಳಿದ್ರಿ, ಆ ಕತೆಗಳನ್ನು ರಿಜೆಕ್ಟ್ ಮಾಡಿದ ಕಾರಣ ಏನು, ಅವ್ನು ಇದನ್ನ ಒಪ್ಕೊಂಡಿದ್ದ ಕಾರಣ ಏನು? ಮೈನ್ ಆಗಿ ಸ್ಟಫ್. ಒಬ್ಬ ಡೈರೆಕ್ಟರ್ ಅಂತ ಹೇಳಿದ್ರೆ ಒಂದು ಸ್ಟಫ್ ಇರಬೇಕು. ಅಂಡ್ ಏನಿದೆ 40 ರೂಪಾಯಲ್ಲಿ ಎಷ್ಟು ಮಾಡ್ಬೋದು, 100 ರೂಪಾಯಿ ಎಷ್ಟು ಮಾಡ್ಬೋದು, ಅಚ್ಚುಕಟ್ಟಾಗಿ ಮಾಡ್ತಾರೆ ಡೈರೆಕ್ಟರ್. ನಾವು ಅದನ್ನೇ ಫಸ್ಟ್ ನೋಡ್ಬೇಕಾಗುತ್ತೆ. ತುಂಬಾ ಜನ ಸರ್ ಅಷ್ಟಲ್ಲಿ ಮಾಡ್ತೀವಿ ಇಷ್ಟಲ್ಲಿ ಮಾಡ್ತೀವಿ ಅಂತ ಹೇಳ್ತಾರೆ, ಅಲ್ಲಿ ಏನು ಇರಲ್ಲ. ಬಟ್ ಇವ್ರು ಕ್ಲಾರಿಟಿಯಾಗಿ ಹೇಳ್ಬಿಟ್ಟು, ನೋಡಿ ಸರ್ ನಮ್ಮ ಬಜೆಟ್ ಇಷ್ಟಲ್ಲೇ ನಾವು ಚೆನ್ನಾಗಿ ಮಾಡ್ಬೇಕಂತ ಅನ್ಕೊಂಡಿದೀವಿ ಅಂತ. ಅಂಡ್ ನಂಗೆ ಕನ್ವಿನ್ಸಿಂಗ್ ಆಗಿತ್ತು ಅವ್ರು ಹೇಳಿದಂತ ವಿಷಯ. ಅಂಡ್ ಮೋರ್ ಓವರ್ ಅದೆಲ್ಲಕ್ಕಿಂತ ಮೀರಿ ನನಗೆ ಒಂದು ಕ್ಯೂರಿಯಾಸಿಟಿ ಆಗುವಂತ ಒಂದು ಕತೆ ಇದೆ. ನಾನೊಬ್ಬ ಸಿನಿಮಾ ಪ್ರೇಮಿಯಾಗಿ ನಾನು ಕುತ್ಕೊಂಡು ಕತೆನ ಕೇಳೋದು ಯಾವತ್ತು. ನಾನೊಬ್ಬ ಹೀರೋ ಆತರ ಕುತ್ಕೊಂಡು ಕತೆ ಕೇಳಲ್ಲ. ಹಂಗ್ ಕೇಳ್ದಾಗ ನಮ್ಗೆ ಗೊತ್ತಾಗುತ್ತಲ್ಲ, ಒಂದ್ ಲೆವೆಲ್ ಜಡ್ಜ್ಮೆಂಟ್ ಸಿಗುತ್ತೆ. ಒಂದು ಇಂಟರ್ವಲ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನನ್ಗೇನೆ ಏನಾಗ್ಬೋದು ಮುಂದೆ ಅನ್ನೋ ಒಂದು ಕ್ಯೂರಿಯಾಸಿಟಿ ನನಗೆ ಹುಟ್ಟುತ್ತೆ ಅಂತ ಹೇಳಿದ್ರೆ, ಐ ಥಿಂಕ್ ಆಡಿಯನ್ಸ್ಗೂ ಅದು 100% ಹುಟ್ಟುತ್ತೆ ಅನ್ನೋ ಒಂದು ಜಡ್ಜ್ಮೆಂಟ್ ನಂದು. ಸೊ ಹಂಗಾಗಿ ನಾನು ಅದನ್ನ ಇಲ್ಲ ಮಾಡ್ಲೇಬೇಕು ಅಂತ ಅನ್ಕೊಂಡಿದ್ದೆ. ಅಂಡ್ ನನಗೂ ಒಂದು ಚಾಲೆಂಜಿಂಗ್ ರೋಲ್ ಬೇಕಿತ್ತು. ತುಂಬಾ ಚಾಲೆಂಜಸ್ ಸಿಕ್ತು ಈ ರೋಲ್ ಅಲ್ಲಿ ಕೂಡ. ಪರ್ಫಾರ್ಮೆನ್ಸ್ ಸ್ಪೇಸ್ ಇತ್ತು, ಅದು ಮೇನ್ ಆಗಿ ನಾನು ಒಪ್ಕೊಂಡಿದ್ದೆ. ಯೂಶಲಿ ಕನ್ನಡದಲ್ಲಿ ಸಾಕಷ್ಟು ಸಿನಿಮಾಗಳು ಬಂದಿವೆ. ಅಂದ್ರೆ ಸಪ್ಲೈಯರ್ಗಳು ಸಿನಿಮಾ ಬರದೇ ಇದ್ರು ಕೂಡ ಆಟೋ ಡ್ರೈವರ್ ಕತೆಗಳು ಬಂತು, ಕ್ಯಾಬ್ ಡ್ರೈವರ್ ಕತೆಗಳು ಬಂತು. ಈಗ ಸಪ್ಲೈಯರ್ ಅಂದ್ರೆ ಬಾರ್ ಕುಡುಕರು ಸಿನಿಮಾನು ಬಂದೋಯ್ತು. ಆದ್ರೆ ಈಗ ಸಪ್ಲೈಯರ್ ಸಿನಿಮಾ ಅಥವಾ ಸಪ್ಲೈಯರ್ ಪಾತ್ರ ಹಿಡ್ಕೊಂಡು ಮಾಡಿರ್ಲಿಲ್ಲ. ನಿಮಗೆ ಇದು ಹೆಂಗೆ ವಿಭಿನ್ನ ಅನಿಸ್ತು? ತುಂಬಾ ಡಿಫ್ರೆಂಟ್ ಆಗಿತ್ತು ಸರ್. ನಾವೊಂದು ಹೋಗಿ ಶೂಟಿಂಗ್ ಮಾಡುವಾಗ್ಲೂ ನಮ್ ಯಾವ ಲೆವೆಲ್ ಬ್ಲೆಂಡ್ ಮಾಡ್ಸಿದ್ರು ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಇವನೊಬ್ಬ ಹೀರೋ ಅಥವಾ ಯಾರೋ ಒಬ್ಬ ಔಟ್ ಆಫ್ ದ ಬಾಕ್ಸ್ ಒಬ್ಬ ವ್ಯಕ್ತಿಯಲ್ಲಿ ನಿಂತ್ಕೊಂಡು ನಮ್ಗೆ ಸಪ್ಲೈ ಮಾಡ್ತೇನೆ ಅಂತ ಅವ್ರಿಗೆ ಯಾರಿಗೂ ಅನ್ಸ್ತಿರ್ಲಿಲ್ಲ. ಯಾಕಂದ್ರೆ ರ್ಯಾಂಡಮ್ ನಾವು ಲೈವ್ ಲೊಕೇಶನ್ ಅಲ್ಲೇ ಮಾಡಿದ್ದು. ಅಲ್ಲಿರುವಂತ ರ್ಯಾಂಡಮ್ ಯಾರು ಬರ್ತಾರೆ ಕಸ್ಟಮರ್ಸ್ ಅವರಿಗೂ ಗೊತ್ತಿರ್ಲಿಲ್ಲ. ಅವರಿಗೂ ಗೊತ್ತಿರ್ಲಿಲ್ಲ. ರಿಯಲ್ ಆಗಿ ಶೂಟ್ ಮಾಡಿ, ರಿಯಲ್ ಆಗಿ ಯಾರೋ ಹೊಸ ಹುಡುಗ
ಬಂದ್ ಸೇರ್ಕೊಂಡಿರ್ಬೇಕು ಸಪ್ಲೈಗೆ ಅಂತ ಅವನೇ ಕೇಳೋನ್ ಒಂದ್ ಬಿಯರ್ ತಾಂಬರ ಒಂದ್ 10 ತಾಂಬರ 5 ತಾಂಬರ ಓಟಿ ಓಸಿ ಅದು ಇದು ಗೊತ್ತಲ್ಲ ಅವ್ರ ಬ್ರ್ಯಾಂಡ್ ನೇಮ್ಸ್. ನಾವಲ್ಲಿ ಅದನ್ನ ಬಿಫೋರ್ ನಾನು ಹೋಗಿ ಹೆಂಗಿರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಿ ಟ್ರೈನ್ ತಗೊಂಡ್ರೆ ಟ್ರೈನ್ ಅಬ್ಸರ್ವೇಷನ್ ಇಸ್ ಮಸ್ಟ್. ಯಾಕಂದ್ರೆ ಅದ್ ಗೊತ್ತಾಗ್ಬಿಡುತ್ತೆ ನಾವು ಇವನು ಸಪ್ಲೈಯರ್ ಅಲ್ಲ ಇವನು ಹೀರೋ ತರ ಅನ್ಸ್ತಾನೆ ಅಂತ ಹೇಳಿದ್ರೆ ಆಡಿಯನ್ಸ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ನಿಮ್ ಪಾತ್ರದ ಗೆಟಪ್ ಕೂಡ ಹಾಗೆ ಇದೆ. ನೋಡಿದ ತಕ್ಷಣ ನಾನು ಕೂಡ ನಂಬಿಲ್ಲ ಕೆಲವು ನಿಮ್ಮ ನೋಡಿ ಈ ಪೋಸ್ಟರ್ಸ್ ಎಲ್ಲ ನೋಡುವ ಆಗ ಅನಿಸ್ತಿಲ್ಲ ನಿಮ್ಗೆ ಅಂದ್ರೆ ಅದಕ್ಕೆ ತಯಾರಿ ಎಲ್ಲ ಹೇಗ್ ತಗೊಂಡ್ರಿ, ಎಷ್ಟು ದಿನ ನೀವು ಅದು ಟ್ರೈನ್ ಅಪ್ ಇತ್ತು ಅಂತ? ಇಲ್ಲ, ನಾನು ಈಗ ಟಾಮ್ ಅಂಡ್ ಜೆರಿ ಲುಕ್ ಅಲ್ಲೇ ಇದ್ದೆ. ರಂಜಿತ್ ಸರ್ ಬಂದಾಗ ಟಾಮ್ ಅಂಡ್ ಜೆರಿ ಲುಕ್ ಅಲ್ಲೇ ಇದ್ದೆ. ಬಟ್ ಆ ಲುಕ್ ಇದಕ್ಕೆ ಸೂಟ್ ಆಗಲ್ಲ. ಅದೊಂದು ಬಿಲ್ಟ್ ಆಗಿರುವಂತ ಲುಕ್. ಬಟ್ ಇಲ್ಲಿ ಇದು ಏನು ಒಂದು ಸಪ್ಲೈಯರ್ ಅಂತ ಬಂದಾಗ ತುಂಬಾ ಪಾದ್ರಸದ ತರ ಇರ್ಬೇಕು. ಪಟ್ 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 ಅಂತ ಓಡಾಡ್ಕೊಂಡು ಆ ಒಂದು ಮ್ಯಾನರಿಸಮ್ ಬರ್ಬೇಕು. ಅದಕ್ಕೆ ಅವರು ಮತ್ತೆ ನನ್ನನ್ನ ಕಟ್ ಡೌನ್ ಮಾಡಿಸಿದ್ರು, ವೈಟ್ ಕಟ್ ಡೌನ್ ಮಾಡಿಸಿದ್ರು ಅಂಡ್ ಟೋನ್ ಡೌನ್ ಮಾಡಿಸಿದ್ರು, ಇರೋ ಕಲರ್ ನ ಟೋನ್ ಡೌನ್ ಮಾಡಿಸಿದ್ರು ಅಂಡ್ ಕಾಸ್ಟ್ಯೂಮ್ಸ್ ಅಂಡ್ ಅದಕ್ಕೆ ಇರೋ ಆಕ್ಸೆಸರೀಸ್ ಅದೆಲ್ಲದೂ ಒಂದು ಆಪ್ಟ್ ಆಗಿ ನಮ್ಗೆ ಒಂದು ಆರಾ ಕಟ್ಕೊಡ್ತು ಒಂದು ಸಪ್ಲೈಯರ್ ಆಗಿ ಮಾಡೋದಕ್ಕೆ. ಯೂಶಲಿ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಹೋದಾಗ ನಾವು ಕುತ್ಕೊಂಡು ಏನೋ ಆರ್ಡರ್ ಮಾಡ್ತೀವಿ, ಸಪ್ಲೈಯರ್ ತಂದು ಕೊಡ್ತಾನೆ. ಆಮೇಲೆ ಸಪ್ಲೈಯರ್ ಸ್ವಲ್ಪ ಏನೋ ಹೆಚ್ಚು ಕಮ್ಮಿ ಆದ್ರೆ ಬೈದ್ ಬಿಡ್ತಾರೆ, ಬೈಸ್ಕೊಂಡಿದ್ದುಂಟು ಅವರೆಲ್ಲ. ಆ ಮನಸ್ಥಿತಿ ಹೆಂಗಿತ್ತು ನಿಮಗೆ ಮಾಡಿದಾಗ? ಸಪ್ಲೈಯರ್ ಕಷ್ಟ ಇಷ್ಟೇನಪ್ಪ ಅಂತ ಅನಿಸ್ದ ಅಥವಾ ಲವ್ಲಿಯಾಗಿ ಏನೋ ಮಾಡ್ಬೋದು ಅಂತ ಅನಿಸ್ತ? ಇಲ್ಲ, ಅವರು ಒಂಥರ 100 ಜನದ್ದು ನೋವು, ನಲಿವು, ದುಃಖ ಎಲ್ಲದನ್ನು ನೋಡ್ಕೊಂಡು ಒಂದು ಬೆಳೆಯೋ, ಅಂದ್ರೆ ಅಲ್ಲಿ ಜೀವಿಸುವಂತ ಒಂದು ಶ್ರಮಜೀವಿಗಳೇ ಅವ್ರು. ಯಾವ್ದೇ ಕಾರಣಕ್ಕೂ ಯಾವ ಬಾರ್ ಸಪ್ಲೈಯರ್ಗೂ 50,000 ಸಂಬಳ 25,000 ಇರಲ್ಲ. ಮ್ಯಾಕ್ಸಿಮಮ್ 10,000 ಇರುತ್ತೆ ಅಷ್ಟೇ. ಅದ್ರಲ್ಲಿ ಇನ್ನ ಯಾರೋ ಒಬ್ಬ ಬಂದು ಕುಡ್ದು ಅವ್ನ್ ದುಡ್ಡು ಕೊಡ್ದೇನೆ ಹೋದ ಅಂತ ಹೇಳಿದ್ರೆ ಅದನ್ನು ಇವರೇ ಕಟ್ಟಬೇಕಾದ ಸಿಚುವೇಶನ್ಸ್ ಎಷ್ಟೋ ಇರುತ್ತೆ. ಅದ್ರ ಮಧ್ಯೆಯಲ್ಲಿ ಎಷ್ಟೋ ಜನ ಅಸಾಲ್ಟ್ ಮಾಡ್ತಾರೆ, ಬೈತಾರೆ, ಗೊತ್ತಲ್ಲ ಬ್ಯಾಡ್ ವರ್ಡ್ಸ್ ಲೇಟ್ ಆದ್ರೆ ಅದೆಲ್ಲದನ್ನು ಸಹಿಸ್ಕೊಂಡು ಕೆಲಸ ಮಾಡುವಂತ ಜೀವಿ. ನಿಮಗ್ ಮಾಡುವಾಗ ರಿಯಲ್ ಹುಡುಕರು ಬಂದ್ರು, ರಿಯಲ್ ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲೇ ನೀವು ಸಪ್ಲೈರ್ ಮಾಡ್ತಾ ಇದ್ರಿ, ನೀವು ಹೀರೋ ಅಂತ ಅನ್ಸ್ಲಿಲ್ಲ, ಅಲ್ಲಿ ಸಿನಿಮಾ ಶೂಟಿಂಗ್ ಅಂತನೂ ಕೂಡ ಗೊತ್ತಿರ್ಲಿಲ್ಲ ಬಹಳ ಜನ. ನಿಮ್ಗೆ ಯಾರಾದ್ರೂ ರಾಂಗ್ ಆಗಿ ಮಾತಾಡಿದುಂಟಾ? ಇಲ್ಲ ಆತರ. ಯಾಕಂದ್ರೆ ಈಗ ಅವ್ರಲ್ಲಿ ಬಂದಾಗ ಒಂದ್ ಸಪ್ಲೈಯರ್ ಜೊತೆಗೆ ಅವ್ರಿಗೆ ಒಂದು ಅವಿನಾಭಾವ ಸಂಬಂಧ ಇರುತ್ತೆ. ಎವ್ರಿಡೇ ಬಂದು ಹೋಗ್ತಾರಲ್ಲ ಕಸ್ಟಮರ್. ಅಲ್ಲ, ಯೂಶಲಿ ಅಲ್ಲಿ ರೆಗ್ಯುಲರ್ ಕಸ್ಟಮರ್ ಇರ್ತಾರೆ ಆ ಬಾರಲ್ಲಿ ನೀವು ಮಾಡೋ ಶೂಟಿಂಗ್. ಸೊ ನೀವು ಬಂದಾಗ ಯಾರೋ ಹೊಸ ಹುಡುಗ ಹೊಸ ಸಪ್ಲೈಯರ್ ಅಂತ ಅನಿಸ್ಲಿಲ್ವಾ? ಅದು ಕರೀಲಿಲ್ವಾ? ಏನಪ್ಪ ನಿನ್ ಹೆಸರು ಏನಂತ ಕೇಳಿದ್ವಾ? ಇಲ್ಲ ಕೇಳ್ತಾರೆ, ಏನಪ್ಪ ಇದು ಹೊಸ ಹುಡುಗ ಬಂದಂಗಿದ್ದಾನೆ, ಅವ್ರವ್ರೆ ಮಾತಾಡ್ತಾರೆ. ಹೀರೋ ತರ ಇದಾರೆ ಅಂತ ಹೇಳಿಲ್ಲ ಯಾವ್ದೇ ಕಾರಣಕ್ಕೆ. ಅವ್ರಿಗೆ ಆಮೇಲೆ ಗೊತ್ತಾಯ್ತು, ಓ ಹಾಯಾಗಿದೆ ಸಾಂಗ್ ಅಲ್ಲಿ ಇದೆ ಹುಡುಗ ಇರೋದು, ಈ ಹುಡುಗನೇ ಸಿನಿಮಾ ಮಾಡಿದ್ದು ಅಂದ್ಮೇಲೆ ಅವ್ರದ್ದು ರಿಯಾಕ್ಷನ್ಸ್ ಬೇರೆ ಇರುತ್ತೆ. ಅದಕ್ಕಿಂತ ಮುಂಚೆ ಒಬ್ಬ ಸಪ್ಲೈ ಮಾಡ್ತೇನೆ, ಅವ್ರಿಗೇನು ಅವ್ರು ಬಂದಿರೋದಕ್ಕೆ ಆರ್ಡರ್ ಮಾಡಿದ್ ಬೇಕು ಅಷ್ಟೇ. ಅದು ತಕ್ಷಣ ಯಾರು ಕೊಡ್ತಾನೆ ಅವ್ರ ಪಡೆಗೆ ಅವ್ರ ಮುಂದೆ ಹೋಗ್ತಾರೆ. ಸಪ್ಲೈಸ್ ಅಂದ ತಕ್ಷಣ ಅವ್ರಿಗೆ ನೋವು, ನಲಿವು, ದುಃಖ, ಸಂತೋಷ ಎಲ್ಲರೂ ಇರುತ್ತೆ. ಪ್ರತಿಯೊಬ್ರು ಹಾರ್ಟ್ ಅಲ್ಲೂ ಕೂಡ ಒಂದು ಲವ್ ಇರುತ್ತೆ. ಸೊ ಇಲ್ಲಿ ಸಪ್ಲೈ ಶಂಕರ್ನಿಗೂ ಒಂದು ಲವ್ ಇದೆ. ಹೌದು, ನಿಮ್ ಲವ್ ಇಲ್ಲೇ ಕೂತಿದೆ. ದೀಪಿಕಾ, ಬನ್ನಿ ದೀಪಿಕಾ ಅವರೇ, ಸಪ್ಲೈ ಶಂಕರ್ನ ನೀವು ಫಸ್ಟ್ ಸೈಟ್ ನೋಡ್ತಿರೋ ಅಥವಾ ನೀವು ಲವ್ ಮಾಡ್ತಿರೋ ಅವ್ರು ನಿಮ್ಮನ್ನ ಲವ್ ಮಾಡ್ತಾರೋ? ಅದು ಕತೆ ಗೊತ್ತಾಗುತ್ತೆ ಸರ್. ಬಟ್ ಏನು ಅಂತಂದ್ರೆ ಇವ್ರು ಮೊದಲನೇ ಸಲ ಇವ್ರು ನನ್ನ ನೋಡೋದೇ ಬಾರಲ್ಲಿ. ಓಕೆ, ನೀವು ಬಾರ್ಗೆ ಹೋಗ್ತಾ ಇರ್ತೀರಾ? ಬಾರ್ಗೆ ಹೋಗ್ತೀನಿ. ಓಕೆ, ಅದು ತಗೊಂತೀನಿ ಆಲ್ಕೋಹಾಲ್ ಬಾಟಲ್ ನ, ಬಟ್ ಕುಡಿಯಲ್ಲ ಅಲ್ಲಿ. ಅದು ಕಥೆಲ್ ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ. ಓಕೆ, ಸೊ ಇದು ಕ್ಯಾರೆಕ್ಟರ್ ಯಾವ ತರ ಇದೆ ಅಂದ್ರೆ, ಇವ್ಳು ಬಂದು ತುಂಬಾ ಸಾಫ್ಟ್ ಮತ್ತೆ ಇನ್ನೋಸೆಂಟ್ ಕ್ಯಾರೆಕ್ಟರ್. ಇವ್ರು ಬಂದು ಫುಲ್ ಸಪ್ಲೈಯರ್ ಅಂದ್ರೆ ಹೆಂಗಿರ್ತಾರಲ್ಲ ಆ ತರ ರಫ್ ಆಗಿ. ನಾನ್ ಫುಲ್ ಸ್ಯಾರಿ ಎಲ್ಲ ಹಾಕೊಂಡು ಗವರ್ಮೆಂಟ್ ಸ್ಕೂಲ್ ಟೀಚರ್ ಆಗಿರ್ತಾರೆ. ಸ್ಯಾರಿ ಎಲ್ಲ ಹಾಕೊಂಡು ಡೀಸೆಂಟ್ ಆಗಿ ಹೋಗ್ತೀನಿ. ಸೊ ಅವಾಗ ಅವ್ರಿಗೆ ನನ್ನ ಮೇಲೆ ಸ್ವಲ್ಪ ಓಕೆ, ಅಂದ್ರೆ ಟೀಚರ್ ಹೋಗಿ ಬಟಲ್ ತಗೋತಾರೆ, ಅವಾಗ ನಿಮ್ ಮೇಲೆ ಅವ್ರು ಲವ್ ಆಗುತ್ತೆ. ಓಕೆ, ಸಿನಿಮಾ ಅಂದ ತಕ್ಷಣ, ಲವ್ ಅಂದ ತಕ್ಷಣ ಅಲ್ಲೊಂದಿಷ್ಟು ಡಿಸ್ಟರ್ಬೆನ್ಸ್ ಇದ್ದೇ ಇರುತ್ತೆ. ಆ ಡಿಸ್ಟರ್ಬೆನ್ಸ್ ಯಾಕಾಗುತ್ತೆ ಸಿನಿಮಾದಲ್ಲಿ? ಅಂದ್ರೆ ಈಗ ಸಪ್ಲೈಯರ್ ಆಗ್ಲಿ ಯಾರೇ ಆಗ್ಲಿ ಅವ್ರು ಎಲ್ರೂ ಅನ್ಕೊಳೋದು, ಒಬ್ಬ ಟೀಚರ್ ಆಗ್ಲಿ ಸಪ್ಲೈಯರ್ ಆಗ್ಲಿ ವಾಟ್ ಎವರ್ ಇಟ್ ಇಸ್, ಯಾವುದೇ ಒಂದು ಇದಿರ್ಲಿ, ಆರಾಮಾಗಿ ಜೀವನ ನಡೆಸೋಣ, ನಮ್ ಪಡೆಗೆ ನಾವಿರೋಣ ಅಂತಾನೆ. ಬಟ್ ಅದೇನು ಮಾಡಕ್ಕಾಗಲ್ಲ. ಯಾವಾಗ ಯಾವ ಕಾನ್ಸಿಕ್ವೆನ್ಸಸ್ ಹೆಂಗ್ ಬರುತ್ತೆ, ಯಾರು ಯಾವ ತರ ಫಾಯ್ದಾ ತಗೊಂತಾರೆ, ಯಾವ ತರ ಒಬ್ಬ ಮನುಷ್ಯನ ಮೇಲೆ ಪ್ರಭಾವ ಬೀರ್ತಾರೆ ಹೇಳಕ್ಕಾಗಲ್ಲ. ಆ ಪ್ರಭಾವದಿಂದ ಅಲ್ಲೊಂದು ಕಾನ್ಫ್ಲಿಕ್ಟ್ ಆಗುತ್ತೆ. ಕರೆಕ್ಟ್. ಬಟ್ ವೆರಿ ಸ್ಟ್ರಾಂಗ್ ಇರೋ ಒಂದು ಕಾನ್ಫ್ಲಿಕ್ಟ್ ಆಗುತ್ತೆ. ಆ ಕಾನ್ಫ್ಲಿಕ್ಟ್ ಇಂದಾನೆ ಸಿನಿಮಾ ಹೋಗುತ್ತೆ. ಅಂಡ್ ವೆರಿ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇದೆ ಸಿನಿಮಾದಲ್ಲಿ. ಅಂದ್ರೆ ಯಾವ್ದೋ ಒಂದೇ ಒಂದು ಟ್ವಿಸ್ಟ್ ಇಂದ ಇಡೀ ಸಿನಿಮಾದಲ್ಲಿ ಅವನು ರಿವೆಂಜ್ ತಗೊಂತಾನೆ ಇನ್ನೊಂದು ಮತ್ತೊಂದು ಅನ್ನೋದಕ್ಕಿಂತ ತುಂಬಾ ಟ್ವಿಸ್ಟ್ ಇದೆ.
ಸಿನಿಮಾದಲ್ಲಿ. ನಿಮ್ಗೆ ಅದು ನೋಡಿದ್ರೆ ಸ್ಕ್ರೀನ್ ಪ್ಲೇ ಅಲ್ಲಿ ಇವ್ರು ಮಾಡಿರೋ ಕತೆಗೆ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದಾರಪ್ಪ, ಕನೆಕ್ಟಿವಿಟಿ ಎಲ್ಲೋ ಯಾವ್ದೋ ಒಂದ್ ಎಳೆ ಇಟ್ಕೊಂಡು ಹೋಗಿಲ್ಲ, ತುಂಬಾ ಚೆನ್ನಾಗಿ ಒಂದೊಂದು ಕ್ಯಾರೆಕ್ಟರ್ಸ್ ಇರ್ಬೋದು, ಒಂದೊಂದು ಇದಕ್ಕಿರ್ಬೋದು. ಈಗ ನೋಡಿ ಸೀನಿಯರ್ ಆರ್ಟಿಸ್ಟ್ ನ ಹಾಕೊಂಡಿದ್ವಿ ನಾವು, ನವೀನ್ ಡಿ ಪಡೀಲ್ ಅವ್ರು ಇದಾರೆ, ಆಮೇಲೆ ಗೋಪಾಲ್ ದೇಶಪಾಂಡೆ ಅವರಿದ್ದಾರೆ. ಅವರೆಲ್ಲರಿಗೂ ತುಂಬಾ ಪ್ರಾಮಿನೆಂಟ್ ರೋಲ್ ಇದೆ. ಓಕೆ. ಸೊ ತುಂಬಾ ಮೈನ್ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡ್ತಾರೆ ಅಂಡ್ ಇಂಪಾರ್ಟೆಂಟ್ ಸಿಚುವೇಶನ್. ಇದು ಜಾನರ್ ಬಂದ್ಬಿಟ್ಟು ಕ್ರೈಮ್ ಜಾನರ್ ಬಂದು ಅಥವಾ ಥ್ರಿಲ್ಲರ್ ಸಸ್ಪೆನ್ಸ್? ಒಂಥರ ಕ್ರೈಮ್ ಸಸ್ಪೆನ್ಸ್ ಥ್ರಿಲ್ಲರ್ ಅಂತ. ಓಕೆ, ಎಲ್ಲವೂ ಮೇಳೈಸಿದೆ. ಈಗ ಈ ತರದ ಸಿನಿಮಾಗಳಿಗೆ ಕ್ರೈಮ್ ಮುಖ್ಯ ಅಂದಾಗ ಆ ಕ್ರೈಮ್ ನ ವಿನಾಕಾರಣ ಒಬ್ಬ ಅಮಾಯಕನ್ನ ಪೊಲೀಸ್ನವ್ರು ತಳ್ತಾರೋ ಅಥವಾ ಅವನಿಗೆ ಗೊತ್ತಿಲ್ದಂಗೆ ಅಮಾಯಕ ಒಬ್ಬ ಜೈಲಿಗೆ ಹೋಗ್ತಾನೆ? ಅಂದ್ರೆ ಈಗ ಏನೇ ಆದ್ರೂ ಒಂದು ಕರ್ಕೊಂಡೋಗಿ ಅದನ್ನ ಎನ್ಕ್ವೈರಿ ಮಾಡೋದಂತ ಪೊಲೀಸ್ನವ್ರಿಗಿರೋಂತ ಒಂದು ಮೈನ್ ಇದು. ದೊಡ್ಡವರು ಅಂತ ಹೇಳಿದ್ರೆ ಒಂದ್ 10 ದಿನ ಬಿಟ್ಟು ಅವ್ರನ್ನ ಕರೆಸ್ತಾರೆ, ಚಿಕ್ಕವರು ಅಂತ ತಕ್ಷಣ ಕರೆಸ್ತಾರೆ. ಕರ್ಕೊಂಬರೋ ಈಗ ಯಾರೋ ಒಬ್ಬ ಬೇಕು ಅವ್ರಿಗೆ ಇಮಿಡಿಯೇಟ್ಲಿ, ಬೇಕೇ ಎನ್ಕ್ವೈರಿಗೆ ಬೇಕು. ಅವ್ರಿಗೇನ್ ಫಸ್ಟ್ ಕೇಸ್ ಕ್ಲೋಸ್ ಆಗ್ಬೋದು, ಯಾರು ಅಂತ ಕಂಡಿಡ್ಬಿಡ್ಬೇಕು ಅಂತ. ಬಟ್ ದೊಡ್ಡವ್ರನ್ನ ಅಂತ ಹೇಳಿದ್ರೆ ಅವ್ರನ್ನ ಮುಟ್ಟು ಮಾತಾಡ್ಸಕ್ ಆಗಲ್ಲ. ಚಿಕ್ಕವ್ರನ್ನ ಅಂತ ಹೇಳಿದ್ರೆ ಅಂದ್ರೆ ನಾನು ಹೇಳ್ತಾ ಇರೋದು ಸಪ್ಲೈಯರ್ಸ್ ಇರ್ಬೋದು, ಯಾರು ಅಮಾಯಕ ಆ ವರ್ಗನೇ ಹಂಗಲ್ವಾ, ಬಾರೋ ಅಂತ ತಕ್ಷಣ ಬಂದ್ಬಿಡ್ಬೇಕು. ಅದಕ್ ಸಿಲ್ಕ್ ಏನಾಗುತ್ತೆ, ಅದ್ರ ಹಿಂದೆ ಏನೇನ್ ನಡೆದಿರುತ್ತೆ ಅದ್ರ ಮೇಲೆ ಹೋಗುತ್ತೆ. ಇಲ್ಲಿ ಸಪ್ಲೈ ಶಂಕರ ನಾಯಕಿಗೋಸ್ಕರ ಹೊಡೆದಾಡ್ತಾನೋ ಅಥವಾ ಬೇರೆ ಯಾವ್ದೋ ಒಂದು ಅನ್ಯಾಯದ ವಿರುದ್ಧ ಹೋರಾಡ್ತಾನೋ, ವಿನಾಕಾರಣ ಗೊತ್ತಿಲ್ದಲೇ ಜೈಲ್ ಪಾಲಾಗ್ತಾನೋ, ಅಲ್ಲಿ ಕೊಡೋ ಟಾರ್ಚರ್ಗೆ ಅನುಭವಿಸ್ತಾನೋ? ನನ್ನ ಪ್ರಕಾರ ಸರ್ ಎಲ್ಲದೂ ಇದೆ. ಕತೆ ಹೇಳ್ಬಿಡಿ, ಯಾವ್ದಾರ ಒಂದು ಹಿಂಟ್ಸ್ ಕೊಡಿ. ಇಲ್ಲ, ಹಿಂಟ್ ಅಂತಂದ್ರೆ ಸರ್ ನೀವೇನು ಈಗ ನೀವು ಹೇಳಿದ್ರಲ್ಲ ಪಾಯಿಂಟ್ಸ್, ಆಲ್ಮೋಸ್ಟ್ ಅದು ಅಷ್ಟು ಪಾಯಿಂಟ್ಸ್ ಅದ್ರ ಜೊತೆಗೆ ಇನ್ನೂ ಕೆಲವೊಂದೊಂದು ಚಿಕ್ಕ ಬ್ಲೆಂಡ್ ಆಗಿ ಇದೆ. ಓಕೆ, ಈ ತರದ ಸಿನಿಮಾಗಳಲ್ಲಿ ಡ್ಯೂಯೆಟ್ ಅವೆಲ್ಲ ಕಡಿಮೆ ಅಂತ ಅನ್ಸುತ್ತೆ ಐ ಥಿಂಕ್. ಸೊ ಹೀರೋಯಿನ್ ಇದ್ದಾಗ ಮತ್ತೆ ಡ್ಯೂಯೆಟ್ ಅದೆಲ್ಲ ಹೇಗೆ ಬರುತ್ತಾ? ಒಂದಿದೆ. ಹೇಗೆ ಅನ್ಸೋ ಸಾಂಗ್ ಎಲ್ಲ? ತುಂಬಾ ಚೆನ್ನಾಗಿದೆ ಸರ್. ಇವರು ಐಶ್ವರ್ಯ ರಂಗರಾಜನ್ ಅವರು ಮತ್ತೆ ನಕುಲ್ ಅಭಯಂಕರ್ ಅವರು ಹಾಡಿರುವಂತ ಸಾಂಗ್ ತುಂಬಾ ಚೆನ್ನಾಗಿ ಬಂದಿದೆ. ಸಿನಿಮಾದ ಟೀಸರ್ ತುಂಬಾ ಚೆನ್ನಾಗಿದೆ. ಆಮೇಲೆ ಒಂದು ಸಾಂಗ್ ಕೇಳಿದೆ, ಅಯ್ಯೋ ದೈವವೇ, ಆ ಸಾಂಗ್ ಬಗ್ಗೆ ಹೇಳಿ. ಅಂದ್ರೆ ಅವರೆಲ್ಲ ಲೆಜೆಂಡ್. ಸಿಚುಯೇಷನ್ ಯಾವ ಸಿಚುಯೇಷನ್ ಬರುತ್ತೆ? ತಾಯಿ ಮಗಂದು ಚೈಲ್ಡ್ಹುಡ್ ಎಪಿಸೋಡ್ ಎಲ್ಲ ಎಮೋಷನಲ್ ಕೂಡ ಇದೆ, ತುಂಬಾ ಎಮೋಷನ್ ಅಲ್ಲಿ. ಅದ್ರಿಂದನೇ ಯಾಕಂದ್ರೆ ಒಂದು ಕ್ಯಾರೆಕ್ಟರ್ ಗ್ರಾಫ್ ಅಂತ ಒಂದು ಆರ್ಟಿಸ್ಟ್ ಗೆ ಕಟ್ಕೊಡ್ಬೇಕಲ್ವಾ ಅಲ್ಲಿರೋ ಒಂದು ಮೇನ್ ಕ್ಯಾರೆಕ್ಟರ್. ಯಾಕಂದ್ರೆ ಈಗ ಹೆಸರಲ್ಲೇ ಸಪ್ಲೈಯರ್ ಶಂಕರ ಅಂತ ಇರೋದ್ರಿಂದ, ಶಂಕರನ್ ಸುತ್ತಾನೆ ಕತೆ ಸುತ್ತೋದ್ರಿಂದ ಒಂದು ಸ್ಟ್ರಾಂಗ್ ಬ್ಯಾಕ್ ಡ್ರಾಪ್ ಇದೆ. ಅಲ್ಲಿಂದ ಏನಾಯ್ತು, ಯಾಕಂದ್ರೆ ಒಬ್ಬ ಡಿಸ್ಟರ್ಬ್ಡ್ ಒಬ್ಬ ವ್ಯಕ್ತಿ ಬೆಂಗಳೂರಿಗೆ ಅವನ ಕಡೆಗೆ ನಾನು ಇರೋಣಪ್ಪ ಅಂತ ಬಂದಾಗ ಒಂದು ಊಟ ತಿನ್ನಕ್ಕೂ ಇರಲ್ಲ, ಯಾವ್ದೋ ಊರಿಂದ ಬಂದಿರ್ತೀವಿ ಅಂತ. ಅಲ್ಲ, ಆಲ್ಮೋಸ್ಟ್ ಸಪ್ಲೈಯರ್ಗಳು ಅದೇ ಮನೆ ಕಡೆ ಅವ್ರು ಒಂದು ಹೋಟ್ಲಲ್ಲಿ ಸಪ್ಲೈಯರ್ ಆಗಿ ಕೆಲಸ ಮಾಡ್ತಾರೆ ಅಂದ್ರೆ ಅದು ಅದರಿಂದ ತುಂಬಾ ದೊಡ್ಡ ನೋವು ಇರುತ್ತೆ, ಕಷ್ಟಗಳಿರುತ್ತೆ. ಸೊ ಅದೆಲ್ಲ ಇಲ್ಲಿ ಹೇಳ್ತಾ ಹೋಗ್ತೇನೆ. ಅದೆಲ್ಲದನ್ನು ಕಟ್ಕೊಂಡು ಅದೆಲ್ಲ ನಿಮಗೆ ಫಸ್ಟ್ ಹಾಫ್ ಅಲ್ಲಿ ಆಲ್ಮೋಸ್ಟ್ ಅವ್ರದ್ದು ಜೀವನದ್ದು ಏನಿದೆ ಅದು ಬಂದ್ಬಿಡುತ್ತೆ. ಸೆಕೆಂಡ್ ಹಾಫ್ ಅಲ್ಲಿ ಅದು ಎಲಿವೇಶನ್ ಬೇರೆ ಇರುತ್ತೆ. ಸೊ ಬೇಸಿಕಲಿ ಹೀಸ್ ಎ ಸಪ್ಲೈಯರ್, ಬಟ್ ಸಪ್ಲೈಯರ್ ಲೈಫ್ ಅಲ್ಲಿ ಏನ್ ಬೇಕಾಗ್ಬೋದಲ್ಲ. ಒಂದು ಪೊಲೀಸ್ ಅಂದ್ರೂ ಅವ್ರ ಲೈಫಲ್ಲೂ ಏನ್ ಬೇಕಾಗುತ್ತೆ, ಒಬ್ಬ ಸಪ್ಲೈಯರ್ ಅಂದ್ರೆ ಅವ್ರ ಲೈಫಲ್ಲೂ ಏನ್ ಬೇಕಾಗುತ್ತೆ. ಪೋಸ್ಟರ್ ನೋಡ್ತಾ ಇದ್ರೆ ನಮ್ಗೆ ಯಾವ್ದೋ ಒಂದು ತಮಿಳ್ ಸಿನಿಮಾ ವಿಚಾರಣೆನೋ ಇನ್ನೊಂದು ಯಾವ್ದೋ ಆ ತರದ ನೆನಪಾಗುತ್ತೆ. ಏನಂತಂದ್ರೆ ನೋಡ್ತಾ ಇದ್ದ ತಕ್ಷಣ ಫುಲ್ಲು ನಿಮಗೆ ಬೆಂಡ್ ಎತ್ತಿ ಇದೆಲ್ಲ ಮಾಡ್ತಾರೆ. ಅದು ಒಂದು ಏನು ಅನ್ಯಾಯದ ವಿರುದ್ಧ ಹೋರಾಡೋ ಕಾರಣಕ್ಕೆ ಆ ತರ ಆಗ್ತದೋ ಅಥವಾ ನಾನು ಆಗ್ಲೇ ಹೇಳ್ದಂಗೆ ವಿನಾಕಾರಣ ಬಂದು ಅವನು ಏನೋ ಅಮಾಯಕ ಅನ್ನೋ ಕಾರಣಕ್ಕೆ ಇದ್ ಮಾಡ್ತಾರೋ? ಇಲ್ಲ, ಅಮಾಯಕ ನಾನು ಹೇಳಿದ್ನಲ್ಲ ಇವಾಗ ಒಂದು ಸಪ್ಲೈಯರ್ಸ್ ಅಂತವ್ರೆ ಅವ್ರಿಗೆ ಫಸ್ಟ್ ಸಿಕ್ಬಿಡೋದು. ಯಾಕಂತ ಹೇಳಿದ್ರೆ ಈಸಿ ಟು ಹ್ಯಾಂಡಲ್. ಅವ್ರು ಹೊಡೆದ್ರು ಯಾರು ಕೇಳೋರಿರಲ್ಲ, ಬೈದ್ರು ಯಾರು ಕೇಳೋರಿರಲ್ಲ, ಹೆಚ್ಚು ಕಮ್ಮಿ ಆಗಿ ಲಾಕಪ್ ಡೆತ್. ಸೊ ಇಲ್ಲಿ ಸಪ್ಲೈಯರ್ ಶಂಕರ್ ರೆಬೆಲ್ ಆಗ್ತಾನೆ ಆಮೇಲೆ ಸಿನಿಮಾ ಅಂದ್ಮೇಲೆ 100% ಆಗ್ಲೇಬೇಕಾಗುತ್ತೆ. ಯಾಕಂದ್ರೆ ಒಂದ್ಸತಿ ಅನ್ಯಾಯನ ಏನೋ ಒಂದು ನೋಡ್ದ ಅಂತ ಹೇಳಿದ್ಮೇಲೆ ಮತ್ತೆ ಅವ್ನು ಪುಟಿದ್ ಹೇಳಲೇಬೇಕಾಗುತ್ತೆ. ಎದ್ದ ಮೇಲೆ ಅವ್ನ ಎಲಿವೇಶನ್ ಹೆಂಗಿರುತ್ತೆ, ಬಿಫೋರ್ ಅವ್ನು ಹೆಂಗಿರ್ತಾನೆ. ಇವಾಗ ನಾವು ಯಾವ ಕಂಟೆಂಟ್ ಕೂಡ, ಯಾಕಂದ್ರೆ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರೋದ್ರಿಂದ ಸರ್, ಬೆಸ್ಟ್ ಶಾರ್ಟ್ಸ್ ಗಳನ್ನ ನಾವ್ ಯಾವ್ದು ಯೂಸ್ ಮಾಡಕ್ಕಾಗಲ್ಲ. ಇವಾಗ ಆಡಿಯನ್ಸ್ ಇಷ್ಟಪಡ್ತಾರೆ, ವಾವ್ ಹಿಂಗಿದ್ಯಾ ಅಂತ ಅನ್ಕೊಂತಾರೆ ಅಂತ ನಾವು ಬೆಸ್ಟ್ ಶಾರ್ಟ್ಸ್ ಗಳನ್ನ ಹಾಕ್ಬಿಟ್ರೆ ಸಿನಿಮಾದಲ್ಲಿ ಆ ಕ್ಯೂರಿಯಾಸಿಟಿ ಇರಲ್ಲ. ಸೊ ಈ ತರದ ಸಿನಿಮಾಗಳಿಗೆ ಅಂದ್ರೆ ಈಗ ನೋಡಿ, ಈಗ ಬರೋ ಮಾಡರ್ನೈಸ್ ಸಿನಿಮಾಗಳು ಬೇರೆ, ಮೇಕಿಂಗ್ ಸ್ಟೈಲೇ ಬೇರೆ ಇರ್ತದೆ, ಕಥೆಯ ಜಾನರ್ಗಳೇ ಬೇರೆ ಇರುತ್ತೆ. ಈ ತರ ಕಂಟೆಂಟ್ ಸಿನಿಮಾಗಳ ಯಾವ ವರ್ಗ ನೋಡ್ಬೋದು? ಈ ತರ ಸಿನಿಮಾ ಸರ್, ಇದು ಮೇಕಿಂಗ್ ವೈಸ್ ಏನು ಕಮ್ಮಿ ಅನ್ನೋ ತರ ಯಾವ್ದು ಇಲ್ಲ ಸರ್.
ಸಿನಿಮಾ ರಾ, ಹ್ಮ್. ಕಂಟೆಂಟ್ ರಾ. ಓಕೆ ಸೊ ಬಟ್ ಅದನ್ನ ಬಿಟ್ಟು ಮೇಕಿಂಗ್ ಅಂತ ಬಂತು ಅಂತ ಹೇಳಿ ತುಂಬಾ ಅಚ್ಚುಕಟ್ಟಾಗಿ, ತುಂಬಾ ಚೆನ್ನಾಗಿ ಒಳ್ಳೆ ಕ್ಯಾಮ್ರಾನೇ ಯೂಸ್ ಮಾಡಿ ತುಂಬಾ ಟೈಮ್ ತಗೊಂಡು ನಾವು ಮಾಡಿರೋಂಥದ್ದು. ಯಾವ ವರ್ಗಕ್ಕೆ ಇಷ್ಟ ಆಗದಿರೋ ಸಪ್ಲೈಯರ್ಗಳಿಗಂತೂ 100% ಇಷ್ಟ ಆಗುತ್ತೆ. ಇವಾಗ ಮೇಕಿಂಗ್ ವೈಸ್ ಬಂತು, ಮೆಚುರಿಟಿ ವೈಸ್ ಬಂತು ಅಂತ ಹೇಳಿದ್ರೆ ಎ ಕ್ಲಾಸ್ ಆಡಿಯನ್ಸ್ ಕೂಡ ಇಷ್ಟಪಡ್ತಾರೆ. ಅದೇ ಕನೆಕ್ಟ್ ತುಂಬಾ ನಮಗೆ ಕನೆಕ್ಟ್ ಆಗುತ್ತೆ ಅನ್ನೋ ತರ ಬಂತು ಅಂದ್ರೆ BC ಸೆಂಟರ್ಸ್, BC ಕ್ಲಾಸ್ ಆಡಿಯನ್ಸ್ ತುಂಬಾ ಇಷ್ಟಪಡ್ತಾರೆ. ಅಂದ್ರೆ ಕ್ಯಾಟಗರಿ ವೈಸ್ ಇಲ್ಲ. ಓಕೆ, ಕನೆಕ್ಟಿವಿಟಿ ಎಲ್ರಿಗೂ ಆಗ್ತದೆ. ಎಲ್ರು ಯೂಶಲಿ ಈಗ ಬರೇ ಏನು ಈ ಶ್ರಮಿಕ ವರ್ಗ ಏನ್ ನಾವು ಕರಿತೀವಿ, ಕಷ್ಟಪಟ್ಟು ದುಡಿತಾರೆ, ಅವ್ರಿಗೆಲ್ಲ ಕನೆಕ್ಟ್ ಆಗ್ತಾರೆ, ತುಂಬಾ ಕನೆಕ್ಟ್. ಸರ್ ಆಕ್ಚುಲಿ ಸಿನಿಮಾನ ಬೆಳೆಸೋದು ಅಥವಾ ನಮ್ಮನ್ನ ಬೆಳೆಸೋದು ಅಂತ ಕ್ಯಾಟಗರಿ ಅವ್ರು ಹೇಳ್ಬೇಕಂದ್ರೆ ಕರೆಕ್ಟ್. ಫಸ್ಟ್ ಸಿನಿಮಾ ಆದ್ರೆ ಬಾಟ್ಲು ಏನೋ ಬಾರ್ ಸಪ್ಲೈಯರ್ಸ್ ಮತ್ತೆ ಹೋಟೆಲ್ ಸಪ್ಲೈಯರ್ಸ್ ಇವರೇ ಆಟೋ ಡ್ರೈವರ್ಸ್, ಈಗ ನೋಡಿ ಕ್ಯಾಬ್ ಡ್ರೈವರ್ಸ್, ಅವ್ರಿಗೆ ಒಂದು ಕ್ಯೂರಿಯಾಸಿಟಿ ಅಂತ ನೋಡ್ಬೇಕು ಮತ್ತೆ ಖುಷಿಯಾಗಿ ಇಷ್ಟಪಡೋದು ನೋಡೋದು, ಎಂಟರ್ಟೈನ್ಮೆಂಟ್ ಬೇಕಲ್ವಾ. ಈಗ ಬೇರೆಯವ್ರಿಗೆ ತಿಂಗಳಿಗೆ 50,000 1 ಲಕ್ಷ ಸಂಬಳ ಇದ್ರು ತಿಂಗಳಿಗೆ ಒಂದು ಸಿನಿಮಾಗೆ ಇಂತಿಷ್ಟು ಅಂತ ದುಡ್ಡು ಇಡ್ತಾರಲ್ಲ, ಅವರು ವೀಕೆಂಡ್ ಪಾರ್ಟೀಸ್ ಬೇರೆ ಇಟ್ಟೆ. ಹೌದು. ಅಂಡ್ ನಾವ್ ಅಲ್ಲಿ ಲೈವ್ ಲೊಕೇಶನ್ ಮಾಡಿರೋದ್ರಿಂದ ಪೋಸ್ಟರ್ಸ್ ಗಳು ಯಾವ್ದನ್ನು ನಾವು ಚೇಂಜ್ ಮಾಡಿಲ್ಲ, ಎಲ್ಲ ಲೈವ್. ದೊಡ್ಡ ಸ್ಟಾರ್ಸ್ ಗಳು ಏನ್ ಫೋಟೋಸ್ ಗಳಿತ್ತು ಒಂದು ಡಿಸ್ಟರ್ಬೆನ್ಸ್ ಕೂಡ ಮಾಡಿಲ್ಲ ನಾವು. ಅವರೆಲ್ಲ ಅಂಟಿಸ್ಕೊಂಡಿರ್ತಾರೆ, ಒಂದ್ ಮಿರರ್ ಪಕ್ಕ ಅಂಟಿಸ್ಕೊಂಡಿರ್ತಾರ, ಅಲ್ಲೇ ಇಟ್ಟಿದೀವಿ. ಸೊ ಹಂಗಿದ್ದಾಗ ಅಂಡ್ ಅವ್ರದ್ದು ಬೆಡ್ ಶೀಟ್ಸ್ ಅವ್ರು ಏನ್ ಯೂಸ್ ಮಾಡ್ತಿದ್ರು, ನೀವು ಅವರ ರೂಮ್ ಅಲ್ಲೇ ರಿಯಲ್ ಆಗಿ ಅವ್ರ ರೂಮ್ ಅಲ್ಲೇ, ವಾಶ್ರೂಮ್ ಕೂಡ ಅವ್ರದ್ದೇ, ಸೂಪರ್, ಅವ್ರದೇ ರೂಮು, ಅವ್ರ ಹೆಂಗ್ ಲೈಫ್ ಸ್ಟೈಲ್ ನೈಜತೆ ಬರಬೇಕು ಸಿನಿಮಾ. ಯಾಕಂದ್ರೆ ಸರ್ ಅಲ್ಲಿ ಸೆಟಪ್ ಹಾಕೇ ಇಲ್ಲ ನಾವು. ಸೊ ಏನ್ ಬಾರ್ ಇದೆ, ಪುಣ್ಯಾತ್ಮರ ಅವ್ರು ಬಾರ್ ಕೊಟ್ರು, ಯಾರು ಕೊಡಲ್ಲ. ಎಷ್ಟು ದಿನ ಬಾರ್ ಶೂಟ್? ಒಂದ್ 20 ದಿವಸ, ಆಲ್ಮೋಸ್ಟ್ 18-20. ಬಹುತೇಕ ನೀವು ನೈಟ್ ಶೂಟ್ ಮಾಡ್ತಿದ್ರ ಡೇ ಶೂಟ್ ಮಾಡ್ತೀರಾ? ಡೇ ಅಂಡ್ ನೈಟ್. ಡೇ ನೈಟ್ ಸೀಕ್ವೆನ್ಸ್ ಅಲ್ಲಿ ಡೇನು ತುಂಬಾ ಇರ್ತಿತ್ತು, ಸಿಚುವೇಶನ್ಸ್ ಅಲ್ಲಿ ನೈಟ್ ಶೂಟ್ ಇರ್ತಿತ್ತು. ಬಟ್ ನನಗ್ ಪರ್ಸನಲ್ ಆಗಿ ನೈಟ್ ಶೂಟ್ ಇಷ್ಟ. ದೀಪಿಕಾ ಅವರೇ, ಈ ತರದ ಸಿನಿಮಾಗಳಲ್ಲಿ ಹೀರೋಗಷ್ಟೇ ಜಾಸ್ತಿ ಸ್ಪೇಸ್ ಸಿಗ್ತದೆ, ಹೀರೋಯಿನ್ಗೂ ಸ್ಪೇಸ್ ಕೊಟ್ಟಿದಾರ? ಹೌದು, ತುಂಬಾ ವೆಯ್ಟೇಜ್ ಇದೆ. ಸೊ ಇವಾಗ ಹೆಂಗ್ ಸಪ್ಲೈ ಇವ್ರ ಕ್ಯಾರೆಕ್ಟರ್ ಹೆಂಗಿದೆ ಆ ತರ ಅಷ್ಟೇ ವೆಯ್ಟೇಜು ಕ್ಯಾರಿ ಆಗುತ್ತೆ ಈ ಪಾತ್ರಕ್ಕೂ. ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ನಿಮಗೆ ಹಿಂದಿನ ಸಿನಿಮಾ ಮಾಡಿದ್ರಿ, ಹಿಂದಿನ ಸಿನಿಮಾಗಳ ಪಾತ್ರಕ್ಕೂ ಈ ಸಿನಿಮಾಗಳ ಪಾತ್ರಕ್ಕೂ ಆ ಕಥೆಗೂ ಏನು ನಿಮಗೆ ಇಷ್ಟ ಆಯ್ತು? ಈ ಕ್ಯಾರೆಕ್ಟರ್ ಇದೆಯಲ್ಲ, ತುಂಬಾ ಇನ್ನೋಸೆಂಟ್ ಕ್ಯಾರೆಕ್ಟರ್. ಟೀಚರ್ ಅಂತ ಬಂದಾಗ ಆ ಸ್ಯಾರಿ ಹಾಕೋದಿರ್ಬೋದು, ಅವಳು ಅಷ್ಟು ಇನ್ನೋಸೆಂಟ್ ಆಗಿ ಮಾತಾಡೋದಿರ್ಬೋದು, ಆ ತರದ್ ನನಗೆ ತುಂಬಾನೇ ಇಷ್ಟ ಆಯ್ತು. ಸೊ ಪರ್ಟಿಕ್ಯುಲರ್ಲಿ ನನಗೆ ಈ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಗಿದೆ. ಬಹುಶಃ ನೀವು ಸ್ಯಾರಿ ಹಾಕೊಂಡ ತಕ್ಷಣ ಅವರು ಬಿದ್ದ್ಬಿಟ್ಟಿರ್ತಾರೆ ಹುಡುಗಿರ ನೋಡಲ್ಲ ಅಲ್ವಾ, ಹಾಗಾಗಿ. ಸೊ ಆ ತರ, ಸೊ ಅದಕ್ಕೋಸ್ಕರ ಈ ಪುಣ್ಯ ಅನ್ನೋ ಕ್ಯಾರೆಕ್ಟರ್ ಇಷ್ಟ ಆಗಿದೆ. ಓಕೆ, ಒಂದಿಷ್ಟು ಪುಣ್ಯನ ಕಟ್ಕೊಡ್ತೀರಾ ಅವರಿಗೆ ಸಿನಿಮಾದಲ್ಲಿ? ಓಕೆ. ಇಲ್ಲಿ ಒಂದ್ ಸಿನಿಮಾ ಅಂದ ತಕ್ಷಣ ಕಲಾವಿದರಿಗೆ ತುಂಬಾ ಇಷ್ಟದ ಸೀನ್ಗಳು ಇರ್ತದೆ. ಸೊ ನಿಮ್ಮಿಬ್ಬರಿಗೆ ಪರ್ಟಿಕ್ಯುಲರ್ ಆಗಿ ಯಾವ ಸೀನ್ ಇಷ್ಟ ಆಗ್ತದೆ? ನೀವು ಹೇಳಿದ್ರಿ ಸರ್ ಇಲ್ಲಿ ಎಮೋಷನ್ ಇದೆ, ಒಂದು ಎಂಟರ್ಟೈನ್ಮೆಂಟ್ ಇದೆ, ಕ್ಯೂಟ್ ಲವ್ ಸ್ಟೋರಿ ಇದೆ, ಎಲ್ಲದೂ ಇದೆ. ಪರ್ಟಿಕ್ಯುಲರ್ ನಿಮಗೇನು ಇಷ್ಟ ಆಯ್ತು, ನಿಮಗೇನು ಇಷ್ಟ ಆಯ್ತು? ನನಗೆ ನನ್ನ ಪಾತ್ರದ ತರ ನೋಡೋದಾದ್ರೆ, ನನಗೆ ಗೌರ್ಮೆಂಟ್ ಸ್ಕೂಲ್ ಟೀಚರ್ ಆಗಿದ್ರಿಂದ ಸ್ಕೂಲಲ್ಲಿ ಮಾಡ್ತಿದ್ರಲ್ಲ. ಸೊ ನಾವೆಲ್ಲ ಲೈವ್ ಲೊಕೇಶನ್, ಆಲ್ಮೋಸ್ಟ್ ಒಂದು 98% ಎಲ್ಲ ಲೈವ್ ಲೊಕೇಶನ್. ಸ್ಕೂಲ್ ಕೂಡ ಲೈವ್ ಎಲ್ಲಾನು ಗವರ್ಮೆಂಟ್ ಸ್ಕೂಲ್, ಹುಡುಗರು ಕೂಡ ಅವರೇ. ಸೂಪರ್. ಸೊ ಅದಕ್ಕೆ ನಂಗೆ ಅಲ್ಲಿ ಏನೇನ್ ಸೀನ್ಸ್ ಇತ್ತು ಅದು ತುಂಬಾ ಇಷ್ಟ ಆಗ್ತಿತ್ತು. ಅಲ್ಲಿರೋರಿಗೆಲ್ಲ ನಾನೇ ಟೀಚರ್ ಅಂತ ನಂಬಿಸ್ಬಿಟ್ಟಿದ್ದೆ. ಹೊಸ ಟೀಚರ್ ಬಂದ್ರು, ಅದು ಎಷ್ಟು ಬ್ಯೂಟಿಫುಲ್ ಟೀಚರ್ ಬಂದಾರೆ ಅಂತ ಅನ್ಕೊಂಡಿರ್ತಾರೆ. ಸೊ ಆತರ ನಂಬಿಸ್ಬಿಟ್ಟಿದ್ದೆ. ಸೊ ಅದ್ ಬಿಟ್ಟರೆ ನಂಗೆ ಇವ್ರದ್ದು ಒಂದು ಶಾರ್ಟ್ ಇದೆ, ಕ್ಲೈಮ್ಯಾಕ್ಸ್ ಶಾರ್ಟ್, ಅದು ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಅದೇನು ಎಮೋಷನಲ್ ಆಗಿ ವರ್ಕೌಟ್ ಆಗುತ್ತೆ ನಿಮ್ಮಿಬ್ಬರು, ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಲ್ಲ, ಅದು ಸಿನಿಮಾದಲ್ಲೇ ನೋಡಿ. ಇವ್ರದಿದೆ ಸೋಲೋ, ಅದು ನಂಗೆ ತುಂಬಾ ಇಷ್ಟ. ಅದ್ ಬಿಟ್ಟರೆ ನನ್ ಸ್ಕೂಲ್ ಪೋರ್ಷನ್ಸ್ ತುಂಬಾ ಇಷ್ಟ. ಇದು ನಿಮಗೆ ಇಷ್ಟವಾಗಿದ್ದು ಯಾವ್ದು? ನನ್ಗದೇ ಸರ್, ಇವಾಗ ಅಂದ್ರೆ ಈಗ ರಿವೀಲ್ ಮಾಡಕ್ ಆಗದೆ ಇರುವಂತ ಒಂದ್ ಸೀನ್ ಇದೆ. ಸೊ ಕ್ಲೈಮ್ಯಾಕ್ಸ್ ಅಂಡ್ ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಸೀನ್ ಬರುತ್ತೆ. ನೆಕ್ಸ್ಟ್ ನಾವು ಇಂಟರ್ವ್ಯೂ ಮಾಡಿದಾಗ ಸರ್ ನೀವು ಕೇಳಿದ್ರಲ್ಲ ಇದೆ ಅಂತ ಆಫ್ಟರ್ ರಿಲೀಸ್ ಮಾತಾಡೋಣ. ಓಕೆ, ನಿಮಗೆ ಇಲ್ಲಿ ತಯಾರಿ ತಗೊಂಡ್ರಿ ಅಂತೆಲ್ಲ ಹೇಳಿದ್ರಿ. ಫೈಟ್ ಸೀನು ಎಲ್ಲ ಬರ್ತದ? ಫೈಟ್ ಸೀನ್ ಅಲ್ಲೆಲ್ಲ ಹೆಂಗಿದು? ಸ್ಟಂಟ್ ಮಾಸ್ಟರ್ ಯಾರು ಹೇಗ್ ಮಾಡ್ಸಿದ್ರು? ಸ್ಟಂಟ್ ಮಾಸ್ಟರ್ ಅಪ್ಪಾಜಿ ಅಂತ ಇವ್ರು ಕರೀತಾ ಇದ್ರು ಅವರಿಗೆ. ಸೊ ಅವರು ಸ್ಟಂಟ್ ಮಾಸ್ಟರ್ ತುಂಬಾ ಚೆನ್ನಾಗಿ ಮಾಡ್ಸಿದ್ದಾರೆ. ರಾ ಅಂಡ್ ರಸ್ಟಿಕ್. ಇವಾಗ ಒಂದು ಬಾರ್ ಸಪ್ಲೈಯರ್ ಬಾರಲ್ಲಿ ಯಾವ್ದೇ ರೋಪ್ ಗೀಪ್ ಅಂತ ಇಲ್ಲ, ರಿಯಲ್ ಆಗಿ ಫಾರ್ ದೇರ್ ಸೇಫ್ಟಿ. ಓಕೆ, ಈಗ ನಾನ್ ಹೊಡೆದ್ ಬಿಟ್ರೆ ರೋಪ್ ಇಲ್ಲ ಅಂತ ಹೇಳಿದ್ರೆ ಎದುರುಗಡೆ ಫೈಟರಿಗೆ ನೋವು ಆಗ್ಬಾರ್ದು, ಸೇಫ್ ಲ್ಯಾಂಡಿಂಗ್ ಮಾಡ್ತಾರೆ, ಅಷ್ಟಕ್ಕೋಸ್ಕರ ಯೂಸ್ ಮಾಡಿದಾರೆ. ಬಿಟ್ರೆ ತುಂಬಾ ಲಾವಿಶ್ ಆಗಿ ಆತರ ಫೈಟ್ ಇಲ್ಲ. ಹೆಂಗ್ ಒಂದ್ ಬಾರ್ ಸಪ್ಲೈಯರ್ ಒಂದ್ ಸಿಚುವೇಶನ್ ಅಂತ ಬಂದ್ರೆ ಒಂದ್ ಹೆಂಗ್ ಫೈಟ್ ಮಾಡ್ಬೋದು ಅಷ್ಟೇ. ಕತೆ ತಕ್ಕಂತೆ ಒಂದ್ ಫೈಟ್ ಇದೆ. ತಾಯಿ ಕ್ಯಾರೆಕ್ಟರ್ ಮಾಡಿದಾರೆ ಇವರು, ಜ್ಯೋತಿ ರಾಯ್. ಹೆಂಗಿತ್ತು ಆ ಬಾಂಡಿಂಗ್ ಎಲ್ಲ? ನನ್ ಜೊತೆಗಿರಲಿಲ್ಲ, ಚೈಲ್ಡ್ಹುಡ್ ಎಪಿಸೋಡ್ ಅಲ್ವಾ. ಚೈಲ್ಡ್ಹುಡ್ ಎಪಿಸೋಡ್. ನೀವು ಹೀರೋ ಆದಾಗ
ಎಮೋಷನಲಿ ಕಂಟೆಂಟ್ ವರ್ಕ್ ಆಗುತ್ತೆ. ಎಸ್, ಅಂಡ್ ಒಂದು ಕಂಟೆಂಟ್ ಇದೆ. ಹಾ. ಯಾಕವನು ಶಂಕರ ಊರಿಂದ ಬೆಂಗಳೂರಿಗೆ ಬರ್ತಾನೆ, ಅಲ್ಲಿ ಏನ್ ಇನ್ಸಿಡೆಂಟ್ ನಡೆಯುತ್ತೆ ಚಿಕ್ಕ ಏಜ್ ಅಲ್ಲಿ, ಅದು ಒಂದು ಕಂಟೆಂಟ್ ಇದೆ. ಅಲ್ಲೊಂದು ಸಬ್ಜೆಕ್ಟ್ ಇಂದಾನೆ ಒಂದು ಬೆಂಗಳೂರಿಗೆ ಬರಕ್ಕಾಗುತ್ತೆ. ಆಲ್ರೆಡಿ ನೀವು ಇಬ್ರು ಕೂಡ ಹಿಂದೆ 2-3 ಸಿನಿಮಾಗಳು ಮಾಡಿದವರು. ಸೊ ಈ ಸಿನಿಮಾದ ಡೈರೆಕ್ಟ್ರು ಹೊಸಬ್ರು, ಪ್ರೊಡಕ್ಷನ್ ಕೂಡ ಹೊಸಬ್ರು. ಸೊ ಅದು ಹೆಂಗ್ ವರ್ಕ್ ಆಯ್ತಾ ನಿಮ್ ಜೊತೆ? ಹೇಳಿ. ನೀವ್ ಹೇಳಿ ದೀಪಿಕಾ. ನಮ್ಗೆ ಅವ್ರ ಫಸ್ಟ್ ಬಂದ್ ಕತೆ ಹೇಳಿದಾಗ ನಂಗೆ ಅವ್ರ ಕತೆ ಹೇಳಿದ ರೀತಿ ತುಂಬಾ ಇಷ್ಟ ಆಯ್ತು. ಬಿಕಾಸ್ ಎಲ್ಲೂ ಒಂಚೂರುನು ಬಿಡದಂಗೆ ನೀಟಾಗಿ ಕತೆ ಹೇಳಿದ್ರು ನಂಗೆ. ಅದೊಂದು ಕಾನ್ಫಿಡೆಂಟ್ ಇತ್ತು ಆಲ್ರೆಡಿ ಅವ್ರಿಗೆ, ಈ ತರ ಮಾಡ್ತೀನಿ ಹಿಂಗಿರುತ್ತೆ ಅಂತ. ಸೊ ಅದು ನಂಗೆ ತುಂಬಾನೇ ಇಷ್ಟ ಆಯ್ತು. ಅಂಡ್ ನನ್ ಪ್ರೊಡ್ಯೂಸರ್ ಬಂದು ತುಂಬಾ ಪ್ಯಾಷನೆಟ್, ಎಲ್ಲೂ ಕಾಂಪ್ರ ಆಗ್ಬಾರ್ದು ಅಂತ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಸೀನ್ಸ್ ಗಳೆಲ್ಲ. ಸೊ ನಂಗೆ ಮೇನ್ಲಿ ಸ್ಟೋರಿ ಮತ್ತೆ ನನ್ನ ಪಾತ್ರ ಇಷ್ಟ ಆಯ್ತು, ಅದಕ್ಕೋಸ್ಕರ ನಾನು ಮಾಡೋಣ ಅಂತ ಅಂದ್ಬಿಟ್ಟು ಒಪ್ಕೊಂಡಿದ್ದೀನಿ. ಪ್ಯಾಷನ್, ಅವ್ರ ಪ್ಯಾಷನ್ಗೆ ನಾನು ಫಸ್ಟ್ ಇದು ಮಾಡಿರೋದು. ಅಂಡ್ ನಾನ್ ಮಾಡಿರೋ 3 ಸಿನಿಮಾನು ಫಸ್ಟ್ ಡೈರೆಕ್ಷನ್, ಫಸ್ಟ್ ಪ್ರೊಡಕ್ಷನ್, ಆ ತರನೇ ಎಲ್ಲದೂ ವರ್ಕೌಟ್ ಆಗಿದೆ. ಬಹುಶಃ 2 ಸಿನಿಮಾ ಚೆನ್ನಾಗಿತ್ತು. ಹೌದು, ಈಗ ಹ್ಯಾಟ್ರಿಕ್ ಅಲ್ಲಿ ಇದೀರ. 3 ಸಿನಿಮಾ ಫಸ್ಟ್ ಪ್ರೊಡಕ್ಷನ್. ನಾನ್ ಅನ್ಕೊಳೋದು ಫಸ್ಟ್ ಪ್ರೊಡಕ್ಷನ್ ಅವ್ರಿಗೆ ತುಂಬಾ ಹಸಿವಿರುತ್ತೆ. ಹಾಗಂತ 4-5 ಪ್ರೊಡಕ್ಷನ್ ಮಾಡಿದವ್ರಿಗೆ ಇರಲ್ಲ ಅಂತ. ನಿಜ ನಿಜ. ಬಟ್ ಫಸ್ಟ್ ಪ್ರೊಡಕ್ಷನ್ ಅವ್ರಿಗೆ ಒಂಥರ ತುಂಬಾ ಹಸಿವಿರುತ್ತೆ, ಏನೋ ಒಂದ್ ಮಾಡ್ಬೇಕು, ಅಗ್ರೆಸಿವ್ ಆಗಿರ್ತಾರೆ. ಇದಿರುತ್ತೆ. ನಮ್ಗೆ ಆ ತರದವರೇ ಇರಬೇಕು, ಆ ತರದವ್ರು ಇರ್ಬೇಕು. ರೆಗ್ಯುಲರ್ ಇದೆ ಅಲ್ಲ ಶೂಟಿಂಗ್ ಅನ್ಕೊಂಡ್ ಮಾಡೋ ಡೈರೆಕ್ಟರ್ಸ್ ಗಿಂತ ನಾನೇನೋ ಮಾಡ್ಬೇಕು, ಏನೋ ಒಂದು ಕ್ರಿಯೇಟ್ ಮಾಡ್ಬೇಕು. ಎಷ್ಟೋ ಶಾರ್ಟ್ ನೀವು ನಂಬಲ್ಲ, ಒಂದು ಕೆಲವೊಂದೊಂದು ಶಾರ್ಟ್ ನೈಟ್ ಫುಲ್ ಶೂಟ್ ಮಾಡಿ ಬರೀ 2 ಶಾಟ್ 3 ಶಾಟ್ ಅಷ್ಟೇ ಇಟ್ಟಿದ್ದಾರೆ. ಓಕೆ, ಇಡೀ ರಾತ್ರಿ ಶೂಟ್. ಇಡೀ ರಾತ್ರಿ ಶೂಟ್ ಮಾಡಿ ಬರೀ 1 ಶಾಟ್ ಅಥವಾ 2 ಶಾಟ್. ಓಕೆ, ದಿ ಬೆಸ್ಟ್. ಆ ತರನೇ ಇದ್ರಲ್ಲಿ ಎಲ್ಲೂ ಇವಾಗ ಶೂಟ್ ಮಾಡಿದೀವಲ್ಲ, 1 ಲಕ್ಷ ಖರ್ಚು ಮಾಡಿ ಶೂಟ್ ಮಾಡಿದೀವಲ್ಲ, ಒಂದು 10 ನಿಮಿಷ ಫುಟೇಜ್ ಇಡೋಣ, ಆ ತರ ಇಲ್ಲ. ಬೆಸ್ಟ್ ಶಾಟ್ ಸಿನಿಮಾಗೆ ಏನ್ ಬೇಕು ಸಿನಿಮಾಗೆ ಏನ್ ಬೇಕು ಎಕ್ಸಾಕ್ಟ್ ಆಗಿ ಅದನ್ನ ಕಟ್ ಮಾಡಿ, ತುಂಬಾ ಕ್ರಿಸ್ಪ್ ಕಟಿಂಗ್ ಇದೆ ಸರ್. ನೀವು ಸಿನಿಮಾ ನೋಡಿ 2 ಗಂಟೆ 40 ನಿಮಿಷ ಸಮಥಿಂಗ್ ಬರುತ್ತೆ. ಒಂಚೂರು ಎಲ್ಲೂ ನಿಮ್ಗೆ ಲ್ಯಾಗ್ ಅನ್ಸಲ್ಲ, ಬೋರ್ ಅನ್ಸಲ್ಲ. ಡ್ಯೂರೇಷನ್ ಜಾಸ್ತಿ ಅಂತ ಅನ್ಸ್ತಾ ಇಲ್ವಾ? ಅದಕ್ಕೆ ಕಂಟೆಂಟ್ ಬೇಕು. ಕಂಟೆಂಟ್ ಅಂದ್ರೆ ನಮ್ ಸಸ್ಪೆನ್ಸ್ ರಿವೀಲ್ ಆಗೋ ಶಾರ್ಟ್ ಗಳೇ ನಮ್ಗೆ ಸೆಕೆಂಡ್ ಹಾಫ್ ಅಲ್ಲಿ ಬರೋದ್ರಿಂದ ಬೇಕಾಗತ್ತೆ. ಅಲ್ಲಿ ಅದಿಲ್ಲ, ತುಂಬಾ ಕಟ್ ಮಾಡಿದ್ದಾರೆ. ಒಂದು ಇನ್ನೂ ಜಾಸ್ತಿ ಲೆಂತ್ ಬಂದಿತ್ತು, ಅದನ್ನ ಕಟ್ ಮಾಡಿ ಇವಾಗ 2:40 ತರ ತಂದಿದ್ದಾರೆ. ಎಸ್, ಈಗ ಯೂಶಲಿ ಹೊಸಬ್ರು ಸಿನಿಮಾ ಅಂದ ತಕ್ಷಣ ಒಂದ್ ಸ್ವಲ್ಪ ಎಲ್ರು ಫೋಕಸ್ ಆ ಕಡೆ ಹೋಗುತ್ತೆ. ಹಿಂದೆ ಒಂದ್ಸರಿ ಸುದೀಪ್ ಕೂಡ ಹೇಳಿದ್ರು, ಹೊಸಬ್ರು ಬಂದ ತಕ್ಷಣ ನಮಗೆ ಭಯ ಆಗ್ತದೆ ಅಂತ ಹೇಳಿ. ಅಂದ್ರೆ ಕಂಟೆಂಟ್ ವೈಸ್ ನೀವ್ ಹೇಳ್ತಾ ಇದ್ರಿ, ಆಗ್ಲಿಂದ ಹೇಳ್ತಿದ್ರೆ ಕಂಟೆಂಟ್ ಅಂತ. ಸೊ ಕಂಟೆಂಟೇ ಮಾತಾಡ್ಬೇಕು ಸಿನಿಮಾದಲ್ಲಿ. ಸಿನಿಮಾ ಸ್ಕ್ರೀನ್ ಮೇಲೆ ಯಾವ ಹೀರೋ ಇರ್ತಾನೆ, ಯಾವ ಹೀರೋಯಿನ್ ಇರ್ತಾರೆ ಅದು ಮುಖ್ಯ ಆಗಲ್ಲ. ಕಂಟೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಈ ಸಪ್ಲೈ ಶಂಕರ ಆರಂಭದಲ್ಲಿ ಏನ್ ಟೈಟ್ಲ್ ಬಂತು, ಆ ಟೈಟ್ಲ್ ಇಂದಾನೆ ಒಂದಿಷ್ಟು ಕ್ಯೂರಿಯಾಸಿಟಿ ಹುಟ್ಟಿಸಿದ್ ನಿಜ. ಆಮೇಲೆ ಟೀಸರ್ ಬಂತು, ಆಮೇಲೆ ಅದು ಏನು ದೈವವೇ ಸಾಂಗ್ ಬಂತು. ಪೋಸ್ಟ್ ಎಲ್ಲ ನೋಡಿದ್ರೆ ಒಂಚೂರು ಏನೋ ಸಮಥಿಂಗ್ ಇರ್ಬೋದು ಅಂತ ಅನಿಸ್ತದೆ ಸಿನಿಮಾದಲ್ಲಿ. ಓಕೆ ದೀಪಿಕಾ ಅವರೇ, ನಿಮಗೆ ಓವರ್ ಆಲ್ ಇಡೀ ಸಿನಿಮಾದಲ್ಲಿ ಒಬ್ಬ ಶಿಕ್ಷಕಿಯಾಗಿ ನಟಿಸಿದ್ರಿ. ಫೈನಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಸಪ್ಲೈ ಶಂಕರ್ನ ಹಗ್ ಮಾಡ್ಕೊಂಡು ಮಾಡ್ತಾರೋ ಅಥವಾ ಇಲ್ವೋ? ಕ್ಲೈಮ್ಯಾಕ್ಸ್ ಅನ್ನೋದಕ್ಕಿಂತ 1 ಶಾಟ್ ಅಲ್ಲಿ ಅಂತೂ ಹಗ್ ಮಾಡಕ್ ಸೀನ್ ಇದೆ. 1 ಶಾಟ್ ಅಲ್ಲಿ ಇದೆ, ಕ್ಲೈಮ್ಯಾಕ್ಸ್ ಅಲ್ಲಿ ಇಲ್ಲ. ಬಟ್ ಅದು ಕತೆ ಬಿಟ್ಕೊಟ್ಟಂಗೆ ಅದಕ್ಕಾಗಿ ಓಕೆ, ಕತೆ ಹೇಳ್ಬಿಡಿ. ಯಾಕಂದ್ರೆ ಈಗ ಈ ತರದ ಸಿನಿಮಾ ಅಂದಾಗ ಒಬ್ಬ ಶಿಕ್ಷಕಿ ಇಷ್ಟಪಡ್ತಾರೆ, ಅದ್ ನೆಕ್ಸ್ಟ್ ಏನಾಗುತ್ತೆ ಅನ್ನೋದು ಸಿನಿಮಾ ಇಲ್ಲ. ಅಂದ್ರೆ ಲವ್ ಇಸ್ ಪಾರ್ಟ್ ಆಫ್ ದಿ ಸ್ಟೋರಿ, ಜಸ್ಟ್ ಪಾರ್ಟ್ ಆಫ್ ದಿ ಸ್ಟೋರಿ, ನಾಟ್ ಅದೇ ಮೈನ್ ಲವ್ ಜಾನರ್ ಮೇಲೆ ಹೋಗುತ್ತೆ ಅನ್ನೋ ತರ ಇಲ್ಲ. ಒಂದು ಸಪ್ಲೈಯರ್ ಅನ್ನೋ ಲೈಫ್ ಅಲ್ಲಿ ಅವ್ನ್ ಹೆಂಗೆ ಬೇರೆ ಬೇರೆ ವಿಷಯಗಳು ನಡೆಯುತ್ತೆ, ಅದು ಒಂದು ಪಾರ್ಟ್ ಆಫ್ ದ ಸ್ಟೋರಿ, ಬಟ್ ಮೇಜರ್ ರೋಲ್ ತಗೊಳುತ್ತೆ. ಎಸ್, ಲವ್ಗೆ ಅದೇ ಅಗಾಧವಾದಂತ ಸ್ಪೇಸ್ ಇರುತ್ತೆ ಬಿಡಿ. ಯಾವುದೇ ಸಿನಿಮಾ ತಗೊಳ್ಳಿ, ಪ್ರೀತಿಗೆ ಅದು ತೂಕ ಇದ್ದೇ ಇರುತ್ತೆ. ಅಂದ್ರೆ ಅಲ್ಲಿ ಪ್ರೀತಿ ಮಾಡೋ ಹುಡುಗ ಬಡವಾಗಿರ್ಬೋದು, ಅಥವಾ ನಿಮ್ ತರ ಯಾವ್ದೋ ಒಂದು ಸಪ್ಲೈಯರ್ ಆಗಿರ್ಬೋದು, ಬಾರ್ ಸಪ್ಲೈಯರ್ ಅಥವಾ ಸಮಥಿಂಗ್ ಏನಾದ್ರು ಆಗಿರ್ಬೋದು, ಪ್ರೀತಿಗೆ ಅಲ್ಲಿ ದೊಡ್ಡ ವ್ಯಾಖ್ಯಾನ ಇದೆ, ಶಕ್ತಿ ಇದೆ. ಎಸ್ ಎಸ್. ಓಕೆ, ಓವರ್ ಆಲ್ ಆಗಿ ನಿಮ್ ಸಿನಿಮಾ February 2ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ಈ ಸಿನಿಮಾ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗಲಿ. ನಿಶ್ಚಿತ ಅವ್ರಿಗೆ ಹ್ಯಾಟ್ರಿಕ್ ಕೊಡಿರಿ. ದೀಪಿಕಾ ಅವರು ನಿಮಗೂ ಒಂದು ಪ್ಲಾಟ್ಫಾರ್ಮ್ ತಂದ್ಕೊಳ್ಳಿ ಈ ಸಿನಿಮಾದ ಮೂಲಕ. ಮತ್ತೆ ಬೇರೆ ಇನ್ನೇನು ಹೇಳ್ಬೋದು ಈ ಸಿನಿಮಾದ ಬಗ್ಗೆ? ಸೊ ಸಿನಿಮಾದಲ್ಲಿ ತುಂಬಾ ಒಳ್ಳೊಳ್ಳೆ ಪಾಯಿಂಟ್ಸ್ ಇದೆ, ತುಂಬಾ ಒಳ್ಳೊಳ್ಳೆ ಎಲಿವೇಶನ್ ಸೀನ್ಗಳಿದೆ. ಅಂಡ್ ನೀವು ಏನೊಂದು ₹100, ₹200, ₹500 ಕೊಟ್ಟು ಒಂದು ಥಿಯೇಟರ್ ಒಳಗಡೆ ಬರ್ತಾರೆ, ಯಾವುದೇ ಕಾರಣಕ್ಕೂ ನಿರಾಸೆ ಆಗಲ್ಲ. ಪರ್ಟಿಕ್ಯುಲರ್ ಆಗಿ ಬಾರ್ ಸಪ್ಲೈಯರ್ಸ್ ಅಂಡ್ ಹೋಟೆಲ್ ಸಪ್ಲೈಯರ್ಸ್ ಏನ್ ಹೇಳಕ್? ನಿಮ್ದೇ ಜೀವನ, ನಿಮ್ ಬಾರ್ ಸಪ್ಲೈಯರ್ಸ್ ನಿಮ್ದೇ ಜೀವನ, ನಿಮ್ದೇ ಜೀವನ ಶೈಲಿ, ನಿಮ್ದೇ ರೂಮ್ಸ್ ಗಳಲ್ಲಿ ತೆಗ್ದಿರೋಂಥ ಶೂಟಿಂಗು, ನಿಮ್ದೇ ಬಾರ್ ಗಳ ತೆಗ್ದಿರೋಂಥ ಶೂಟಿಂಗು, ನಿಮ್ದೇ ಎಣ್ಣೆ ಬ್ರ್ಯಾಂಡ್ ಗಳ ಜೊತೆ ತೆಗ್ದಿರೋಂಥ ಶೂಟಿಂಗು. ಸೊ
ನಿಮ್ ಜೀವನನ ನೀವು ನೋಡ್ಕೊಬೇಕು. ನನ್ನ ಲೈಫಲ್ಲಿ ಹಿಂಗೆ ಆಗಿತ್ತಪ್ಪ, ನಾನು ಏನಾದ್ರು ರೆಬಲ್ ಆಗಿದ್ರೆ ಹಿಂಗಿರ್ತಿದ್ದೆ, ಅಥವಾ ನಾರ್ಮಲ್ ಆಗಿ ಲೈಫ್ ಲೀಡ್ ಮಾಡ್ಕೊಂಡು ಹಿಂಗಿರ್ತಿದೆ ಅನ್ನೋದಕ್ಕೆ ಯಾವುದೇ ಕಾರಣಕ್ಕೂ ನಿಮ್ಗೆ ನಿರಾಸೆ ಆಗಲ್ಲ. ಅದನ್ನ ನೋಡಿದ್ರೆ ಏನಾದ್ರಾಗ್ಲಪ್ಪ, ನನ್ನ ತರ ಒಂದು ಮಿನಿಮಮ್ 60% ಆದ್ರೂ ಇದೆ ಈ ಸಿನಿಮಾ ಅನ್ನೋ ತರ ಅಂತೂ 100% ಅನ್ಸುತ್ತೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ದೇನೆ ಹೆಂಗೆ ನೀವು ಎಲ್ಲಾ ದೊಡ್ಡ ದೊಡ್ಡ ಸ್ಟಾರ್ಸ್ಗಳಿಗೂ ತಿಂಗಳಿಗೆ ಇಂತಿಷ್ಟು ಅಂತ ಒಂದು ಟಿಕೆಟ್ ಇಟ್ಟಿರ್ತೀರಾ, ಹಂಗೆ ನಮ್ಮ ಸಿನಿಮಾಗೂ ಇಡೀ ನಿಮಗೆ ನಿರಾಸೆ ಆಗಲ್ಲ ಯಾವುದೇ ಕಾರಣಕ್ಕೂ. ಮತ್ತೆ ನಿಮ್ಮ ಕಥೆನೆ ಪಾರ್ಟ್ 2 ಅಲ್ಲಿ ಹೇಳ್ತೀರಾ. ಓಕೆ, ಪಾರ್ಟ್ 2 ಲೀಡ್ ಇದೆ. ಎಸ್ ಎಸ್. ಓಕೆ ಮೇಡಮ್, ನೀವು ಆಸ್ ಎ ಟೀಚರ್ ಆಗಿದ್ದೀರಿ, ಅವ್ರವ್ರ ಸಪ್ಲೈಯರ್ ಆಗಿ ಹೇಳಿದ್ರು, ನೀವು ನಿಮ್ಮ ಸ್ಟೂಡೆಂಟಿಗೆ ಹೇಳಿ. ನಾವು ಟೀಚರ್ ಅಂತಂದ್ರೆ ಬಂದ್ರೆ ಮಿಡಲ್ ಕ್ಲಾಸ್ ಹುಡುಗಿ, ಮತ್ತೆ ಬರೀ ಅಪ್ಪ ಮಾತ್ರ ಇರ್ತಾರೆ. ಆತರ ಲೈಫ್ ಯಾವ ತರ ಲೀಡ್ ಮಾಡ್ತಾರೆ, ಎಷ್ಟೊಂದ್ ಜನ ಹೆಣ್ಮಕ್ಳು ಈಗಲೂ ಮಿಡಲ್ ಕ್ಲಾಸ್ ಪೀಪಲ್ ಬಹಳಷ್ಟು ಜನ ಶಿಕ್ಷಕಿ ಆಗಿದ್ದಾರೆ, ಹೌದು. ಖಾಸಗಿ ಶಾಲೆ ಇರ್ಬೋದು, ಅದಲ್ಲದೆ ಮನೆ ಅವರೇ ನಡೆಸ್ತಿರ್ತಾರೆ. ಇವಾಗ ಆತರ ತುಂಬಾ ಜನ ಹೆಣ್ಮಕ್ಳು ಬರ್ತಿದ್ದಾರೆ. ಸೊ ಆತರ ಹೆಣ್ಮಕ್ಳೆಲ್ಲ ಈ ಸಿನಿಮಾ ನೋಡಿ ಅಂಡ್ ಆಲ್ಸೋ ಸಪ್ಲೈಯರ್ಸ್ ಔಟರ್ಸ್ ಎಲ್ಲರೂ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ February 2 ಬರ್ತಾ ಇದೀವಿ. ಅಂಡ್ ಎಲ್ರಿಗೂ ಟೀಚರ್ ಆಗ್ಬೇಕು ಅಂತ ಜಾಸ್ತಿ ಆಸೆ ಇರಲ್ಲ, ಆಗ್ಬೇಕು ಅಂತ ಇರುತ್ತೆ. ಬಟ್ ಆತರ ಆಸೆ ಇರೋರು ದಯವಿಟ್ಟು ಟೀಚರ್ಸ್ ಆಗಿ. ಎಲ್ರು ತುಂಬಾ ಬ್ರಿಲಿಯಂಟ್ ಇರೋಲ್ಲ, ಬೇರೆ ಬೇರೆ ಜಾಬ್ ಹೋದ್ರೆ ಮಿಡಲ್ ಕ್ಲಾಸ್ ಟೀಚರ್ ಕಷ್ಟ ನಡೆಯುವ ಎಲ್ಲ ಗೊತ್ತಿರುತ್ತೆ. ನೀವು ಹೇಳ್ದಂಗೆ ನಿಜವಾಗ್ಲೂ ಚಿಕ್ಕೋಳು ಇರ್ಬೇಕಾದ್ರೆ ಅನ್ಕೊಂಡಿದ್ದೆ ಒಂದ್ಸಲ, ತುಂಬಾ ಚಿಕ್ಕೋಳು ಇರ್ಬೇಕಾದ್ರೆ ಟೀಚರ್ ಆಗ್ಬೇಕಂತ. ಬಟ್ ಅದು ಬೇರೆ, ಇವಾಗ ಇಂಜಿನಿಯರ್ ಆಗಿ ಆಕ್ಟರ್ ಆಗ್ಬಿಟ್ಟಿದೀನಿ. ಬಟ್ ನಂಗೆ ಈ ಪಾತ್ರದಲ್ಲಿ ಟೀಚರ್ ಆಗೋ ಅವಕಾಶ ಸಿಕ್ತು, ಮತ್ತೆ ಮಕ್ಕಳ ಜೊತೆ ಇಂಟ್ರಾಕ್ಟ್ ಮಾಡೋ ಒಂದು ಅವಕಾಶ ಸಿಕ್ತು. ಅದು ತುಂಬಾ ಖುಷಿ ಇದೆ ನನಗೆ. ಓಕೆ, ಬಿಡಿ ಹೋಗಿ ರೀಲ್ ಅಲ್ಲಾದ್ರೂ ನಿಮ್ಮ ಆಸೆನ ಈಡೇರಿಸ್ಕೊಂಡಿದ್ದೀರ. ಓಕೆ, ಅವರಂತೂ ಸಪ್ಲೈಯರ್ ಆಗ್ಬೇಕಂತ ಯಾರು ಇಷ್ಟಪಡೋದಿಲ್ಲ. ಅಂದ್ರೆ ಆ ಸಂದರ್ಭಗಳು, ಅನಿವಾರ್ಯತೆ ಅಂತ ಇರುತ್ತಲ್ಲ, ಆ ಬಡತನ, ಹಸಿವು, ನೋವು, ಅದರಿಂದ ಆ ಕೆಲಸ ಅನಿವಾರ್ಯತೆ ಸೃಷ್ಟಿಸ್ಕೊಡೋದು. ಎಷ್ಟೋ ಜನ ಜೀವನ ಕಟ್ಕೊಟ್ಟಿದೆ. ನಿಜ. ನಮ್ಗೆ ಗೊತ್ತಿರೋ ಎಷ್ಟೋ ಜನ ಹುಡುಗರು MRP ಕೆಲಸ ಮಾಡ್ತಾರೆ, MRP ಔಟ್ಲೆಟ್ ಗಳಲ್ಲಿ ಕೆಲಸ ಮಾಡ್ತಾರೆ, ಅದಾದ್ಮೇಲೆ ಬಾರ್ಗಳಲ್ಲಿ, ಹೋಟೆಲ್ಗಳಲ್ಲಿ, ಕೌಂಟರ್ನಲ್ಲಿ ಎಲ್ಲಾ ಕಡೆ ಕೆಲಸ ಮಾಡ್ತಾರೆ. ನನ್ಗೆ ತುಂಬಾ ಜನ ಹುಡುಗರು ಗೊತ್ತು. ನನ್ನ ಫ್ರೆಂಡ್ಸ್ ಹೋಟೆಲ್ಸ್ ಗಳೆಲ್ಲ ಇದೆ, ಮಂಗಳೂರಲ್ಲಿ, ಬೆಂಗಳೂರಲ್ಲಿ ಎಲ್ಲಾ ಕಡೆ ಹೋಟೆಲ್ಸ್ ಇದೆ. ಹಂಗಾಗಿ ಅವ್ರ ಕಷ್ಟಗಳು ನಮ್ಗೆ ಗೊತ್ತಿರುತ್ತೆ. ಎಷ್ಟಕ್ಕೋಸ್ಕರ ಒಂದು ಮ್ಯಾಕ್ಸಿಮಮ್ 10,000 ಸರ್ ಅವ್ರಿಗೆ ಸಂಬಳ ಇವತ್ತಿನಲ್ಲಿ ಬೆಂಗಳೂರಲ್ಲಿ ಅಷ್ಟೇ. ಟಿಪ್ಸ್ ಅಂದ್ರೆ ಏನ್ ಬರ್ಬೋದು, ನೀವ್ ಹೇಳ್ದಂಗೆ ಆ ಟಿಪ್ಸ್ ದುಡ್ಡು ಎಂಟರ್ಟೈನ್ಮೆಂಟ್ ಇಟ್ಟಿರ್ತಾರೆ ಅಷ್ಟೇ. ನಾವ್ ಅನ್ಕೊಂತೀವಿ ನೋಡಿ, ಅವ್ರ ಟಿಪ್ಸ್ ದುಡ್ಡಲ್ಲಿ ನಮ್ಮಂತ ಆಕ್ಟರ್ ಗಳಿಗೆ ಅವರು ನಮಗ್ ದುಡ್ಡು ಕೊಡ್ತಾರಲ್ಲ. ನಿಜವಾಗೂ ಕನ್ನಡ ಇಂಡಸ್ಟ್ರಿ ಅಥವಾ ಯಾವುದೇ ಇಂಡಸ್ಟ್ರಿ ತಗೊಳ್ಳಿ ನೀವು, ಅಲ್ಲಿ ಸಿನಿಮಾಗಳನ್ನ ನೋಡಿ ಗೆಲ್ಸೋದು ಅಥವಾ ಸಿನಿಮಾ ಥಿಯೇಟರ್ಗಳು ಫುಲ್ ಆಗದೆ ಈ ತರದ ಶ್ರಮಿಕ ವರ್ಗ. ಈಗ ಯಾರೋ ತುಂಬಾ ಸಫಿಸ್ಟಿಕೇಟೆಡ್ ಆಗಿ ವೈಟ್ ಕಲರ್ ಇರೋರು ಯಾರು ಕಟ್ಔಟ್ಗೆ ಹೋಗಿ ಹಾಲು ಎರೆಯೋದಾಗ್ಲಿ, ಕುರಿ ಕಡಿಯೋದಾಗ್ಲಿ, ಇನ್ನೊಂದು ಮತ್ತೊಂದು ಯಾರು ಮಾಡಕ್ ಹೋಗಲ್ಲ. ನಿಜವಾಗ್ಲೂ ಮಾಡೋದೇ ಇಂಥ ವ್ಯಕ್ತಿಗಳು. ದೀಪಿಕಾ ಏನ ಹೇಳ್ತಾ ಇದ್ರು, ಅದೇ ಸರ್, ಲೈಕ್ ದುಡ್ಡಿರೋರು ಏನಂತಂದ್ರೆ ಖರ್ಚು ಮಾಡ್ತಾರೆ, ಬೇರೆ ತರ ಖರ್ಚು ಮಾಡ್ಬಿಡ್ತಾರೆ. ಬಟ್ ದುಡ್ಡು ಇಲ್ಲದೆ ಒಂದ್ ಮಿಡಲ್ ಕ್ಲಾಸ್ ಅಲ್ಲಿ ಇರ್ತಾರಲ್ಲ, ಅವ್ರ ಕಡೆನೆ ಇಂಥದ್ದು ಜಾಸ್ತಿ ದುಡ್ಡು ಖರ್ಚು ಮಾಡೋದು. ದುಡ್ಡು ಖರ್ಚು ಮಾಡೋದೇ ಜಾಸ್ತಿ ಇವ್ರುಗಳು ಮಿಡಲ್ ಕ್ಲಾಸ್ ಅವ್ರು ಹೇಳ್ಬೇಕಂದ್ರೆ. ನಿಜವಾಗ್ಲೂ ನೆಮ್ಮದಿ ಇರೋದು ಅವ್ರ ಹತ್ರ. ಹೌದು ಅಲ್ವಾ? ಅವ್ರು ನೀವು ಹೇಳ್ದಂಗೆ ಅವ್ರು 10,000 15,000 ದುಡ್ದ್ರು, 5,000 10,000 ಖರ್ಚು ಮಾಡಿದ್ರು ಬಿಂದಾಸ್ ಆಗಿರ್ತಾರೆ. ಬಟ್ ಏನು ಆ ಸಂದರ್ಭ ತಕ್ಕಂಗೆ ಹೊಂದ್ಕೊಂಡ್ಬಿಟ್ಟಿರ್ತಾರೆ ಅಷ್ಟೇ. ಓಕೆ, ಇದುವರೆಗೂ ನೀವು ಸಪ್ಲೈಯರ್ ಶಂಕರ ಸಿನಿಮಾದ ಹೀರೋ ಮತ್ತು ಹೀರೋಯಿನ್ ಜೊತೆ ಮಾತುಕತೆ ಕೇಳಿದ್ರಿ. February 2ನೇ ತಾರೀಕು ಈ ಸಿನಿಮಾ ಅದ್ದೂರಿಯಾಗಿ ತೆರೆ ಕಾಣ್ತಾ ಇದೆ. ನಿಶ್ಚಿತ್, ನೀವು ಟಾಮ್ ಅಂಡ್ ಜೆರ್ರಿ ಸಿನಿಮಾ ಮಾಡಿದಾಗ ನಿಮ್ಮ ಮಲೆನಾಡು ಭಾಗದಲ್ಲಿ ನಿಮ್ದೊಂದು ಕಟೌಟೆ ಹಾಕಿದ್ರಿ ಅಲ್ವಾ? ಈಗಲೂ ಕೂಡ ನಿಶ್ಚಿತ್ ಅವರ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅವರ ಕಟೌಟ್ ಆಗ್ಲಿ, ಇನ್ನು ಕನ್ನಡ ಇಂಡಸ್ಟ್ರಿಯಲ್ಲಿ ನೀವು ಇಬ್ರು ಗಟ್ಟಿಯಾಗಿ ನೆಲೆ ಊರ್ಲಿ ಅಂತ ಹೇಳ್ತಾ, February 2ಕ್ಕೆ ಸಪ್ಲೈಯರ್ ಶಂಕರ ರಿಲೀಸ್ ಆಗ್ತಾ ಇದೆ. ಎಲ್ರು ನೋಡಿ. ನೀವು ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದೀರಿ. ನಮಸ್ಕಾರ, ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ನಿಮ್ಗೂ ಒಳ್ಳೇದಾಗಲಿ.